ಡಯಾಬಿಟೀಸ್ ಅಂದ ತಕ್ಷಣ ಜನಕ್ಕೆ ಡಯಾಬಿಟೀಸ್ ಬಂತು, ಇನ್ನು ನಾನು ಬದುಕಿರೋವರೆಗೂ ಮೆಡಿಸಿನ್ ತಗೊಳ್ತಾನೆ ಇರಬೇಕು, ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿರಬೇಕು, ಇಷ್ಟಪಟ್ಟಿದ್ದು ಫುಡ್ನ ಧೈರ್ಯವಾಗಿ ತಿನ್ನೋ ಹಾಗಿಲ್ಲ ಅಂತ. ಡಯಾಬಿಟೀಸ್ ಬರೋವರೆಗೂ ಆರಾಮಾಗಿರ್ತಾರೆ. ಗೊತ್ತಾದ ತಕ್ಷಣ ಅಯ್ಯೋ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, ಸತ್ತೋಗ್ಬಿಡ್ತೀನಿ, ಕಿಡ್ನಿ ಫೇಲ್ ಆಗ್ಬಿಡುತ್ತೆ. 6 ತಿಂಗಳು 1 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಏನೂ ಆಗಲ್ಲ ಅಂತ. ಸುಳ್ಳು ಹೇಳ್ತಾರೆ ಡಾಕ್ಟರ್ಗಳು. ಈಗ ಜೀನ್ಸ್ ಅಲ್ಲಿದ್ದು ಅಂದ್ರೆ ಹೆರಿಡಿಟರಿ ಆಗಿ ಬಂದಿದ್ರು, ಭಾರತದಲ್ಲೇ ಹುಟ್ಟಿದ್ರು, ಪೋಸ್ಟ್ಪೋನ್ ಮಾಡ್ಬೋದು. ಎಕ್ಸಾಂಪಲ್ ನಿಮ್ ಮುಂದೆ ಕೂತಿದ್ದಾರೆ, ನಮ್ಮ ತಾಯಿಗೆ 32 ವರ್ಷಕ್ಕೆ ಡಯಾಬಿಟಿಸ್ ಬಂತು. ಅಯ್ಯೋ. ನಮ್ಮ ತಂದೆಗೆ 50-55 ವರ್ಷಕ್ಕೆ ಡಯಾಬಿಟಿಸ್. ಐ ಪೋಸ್ಟ್ಪೋನ್ಡ್ ಇಟ್ ಜಸ್ಟ್ ಬಿಕಾಸ್ ಐ ಪ್ರಾಕ್ಟೀಸ್ ವಾಟ್ ಐ ಪ್ರೀಚ್. ಹೌ ಟು ಪೋಸ್ಟ್ಪೋನ್ ಈಸ್ ಎ ಸಿಂಪಲ್ ಕಾನ್ಸೆಪ್ಟ್. ಅದನ್ನು ಹೇಳ್ಕೊಡ್ತೀನಿ. ನಮ್ಮ ತಾತ ರಾಗಿ ತಿಂತಿದ್ದ, ನಾನು ರಾಗಿ ತಿಂತೀನಿ, ಒಂದೇನಾ? ಎಲ್ರು ಹೌದಲ್ವ ಸರ್? ಇಲ್ಲ, ಅದ್ಯಾವುದೋ ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ, ಖುಷಿ ಆಗುತ್ತೆ. ಐಸ್ ಕ್ರೀಮ್ ನೋಡ್ತೀವಿ, ಖುಷಿ ಆಗುತ್ತೆ. ಹೊಟ್ಟೆ ಹಸಿವು ಇಲ್ದೇ ಇರಲಿ ಹೋಗಿ ತಿಂತೀವಿ. ನಮ್ಮಲ್ಲಿ ಇದನ್ನ ಕಣ್ಣಿನ ಹಸಿವು ಅಂತ ಹೇಳ್ತೀವಿ. ಕಣ್ಣಿನ ಹಸಿವು, ಅಯ್ಯೋ ನನಗೆ ಬಂದ್ಬಿಡ್ತಲ್ಲ, ಅಯ್ಯೋ ಅವ್ರಿಗೆ ಯಾಕೆ ಬಂದಿಲ್ಲ, ಯಾಕೆ ತಲೆ ಕೆಡ್ಸ್ಕೊತೀರಾ? ನನಗೆ ಬಂತು, ಆಲ್ ರೈಟ್, ಅವನಿಗೆ ಬರಲಿಲ್ಲ, ಇಟ್ಸ್ ಆಲ್ ರೈಟ್. ಏನ್ ತಿನ್ಬೇಕು, ತಿನ್ಬಾರ್ದು. ಇಟ್ಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಎಸ್ KIS ಪ್ರಿನ್ಸಿಪಲ್. KIS, ಓಕೆ. ಏನದು? ಕೀಪ್ ಇಟ್ ಸಿಂಪಲ್ ಪ್ರಿನ್ಸಿಪಲ್. ಕೀಪ್ ಇಟ್ ಸಿಂಪಲ್. 6 ಗಂಟೆಗೆ 1 ಕಪ್ ಕಾಫಿ, ಬಾರ್ 1 ಕಪ್ ಟೀ, ಬಾರ್ 1 ಕಪ್ ಮಿಲ್ಕ್. ಓಕೆ. 8:30ಗೆ 4 ಇಡ್ಲಿ, ಬಾರ್ 2 ದೋಸೆ, ಬಾರ್ 5 ಗಂಟೆ 4 ಗಂಟೆ ಅಂದ್ಬಿಟ್ಟು 7:30 ಕನ್ಫ್ಯೂಸ್ ಆಗ್ಬಿಟ್ಟು ಬಾರ್ಗೆ ಹೋಗ್ಬಿಡ್ತಾರೆ. ಯಾವಾಗ ತಿನ್ಬೇಕು, ಏನ್ ತಿನ್ಬೇಕು, ಎಷ್ಟು ತಿನ್ಬೇಕು? ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಅಂತ ಡಯಾಗ್ನೋಸ್ ಆದ್ಮೇಲೆ ಮನ್ಸು ಗಟ್ಟಿ ಮಾಡ್ಕೊಳ್ಳಿ, ಹಿಂದಕ್ಕೆ ಹೋಗಲ್ಲ. ಆದ್ರೆ 3 ಮಾತ್ರೆ ಕೊಡ್ತಿದ್ರು 2ಕ್ಕೆ ಬರ್ಬೋದಾ? 3 ಮಾತ್ರೆ ಕೊಡ್ತಿದ್ರು 1ಕ್ಕೆ ಬರ್ಬೋದಾ? 1 ಮಾತ್ರೆ ಕೊಡ್ತಿದ್ರು ನಿಲ್ಸೇ ಬಿಡ್ಬೋದಾ ಅಂತ ಒಂದು ಆಶಾಭಾವನೆ ಇದ್ರೆ ನಿಜವಾಗ್ಲೂ ಮಾಡ್ಬೋದು. ಈ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಅನ್ನೋ ವಿಷಯ ಬಂದಾಗ ಆಲ್ಮೋಸ್ಟ್ ಇವತ್ತಿಗೆ ಇಂಟರ್ನೆಟ್ ಅಲ್ಲಿ ಎಲ್ಲರಿಗೂ ಸಿಗುತ್ತೆ, ಎಲ್ರಿಗೂ ಗೊತ್ತಿರುತ್ತೆ ಏನ್ ಮಾಡ್ಬೇಕು, ಮಾಡಬಾರ್ದು, ಏನ್ ತಿನ್ಬೇಕು, ತಿನ್ಬಾರ್ದು ಎಲ್ಲ. ಬಟ್ ಸ್ಟಿಲ್ ಎಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ರು, ಎಷ್ಟೆಲ್ಲ ತ್ಯಾಗ ಮಾಡಿದ್ರು ಊಟ ತಿಂಡಿನ, ಅದಾದ್ಮೇಲೆ ಮನೇಲೆ ಒಂದು ಶುಗರ್ ಟೆಸ್ಟಿಂಗ್ ಕಿಟ್ ಇಟ್ಕೊಂಡು ಟೆಸ್ಟ್ ಮಾಡ್ಕೊಂಡ್ರು ಕೂಡ ರೀಡಿಂಗ್ಸ್ ಮಾತ್ರ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ, ತುಂಬಾ ಕಮ್ಮಿ ಆಗ್ತಾ ಇರುತ್ತೆ, ತುಂಬಾ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸಮ್ಟೈಮ್ಸ್ ಡಿಸಪಾಯಿಂಟ್ ಆಗುತ್ತೆ, ಇಷ್ಟೆಲ್ಲ ಮಾಡಿದ್ರು ಕಂಟ್ರೋಲಿಗೆ ಬರ್ತಿಲ್ವಲ್ಲ ಅಂತ. ಸೊ ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ಏನೋ ಮಿಸ್ಸಿಂಗ್ ಆಗ್ತಿದೆಯಲ್ಲ, ಇಷ್ಟೆಲ್ಲ ಮಾಡಿದ್ರು ಯಾಕೆ ರೀಡಿಂಗ್ ಜಾಸ್ತಿ ಆಗ್ತಾ ಇದೆ, ಯಾಕೆ ಡಯಾಬಿಟೀಸ್ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಇದೆ. ಡೋಂಟ್ ಮಿಸ್ ಟು ವಾಚ್. ಅಂಡ್ ಅದನ್ನ ನಮಗೆ ಉತ್ತರ ಕೊಟ್ಟಿರೋರು ಡಾಕ್ಟರ್ MA ಶೇಖರ್ ಅವರು. ಇವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ದ ವೆರಿ ವೆಲ್ ಲರ್ನೆಡ್ ಪರ್ಸನ್. ಅವರು ದ ವೆರಿ ಹೈಲೈಟ್ ಈಸ್ ನಮ್ಮ ಮೈಸೂರು ಚೌಡಯ್ಯ ಅಂದರೆ ಪಿಟೀಲು ಚೌಡಯ್ಯನವರ ಮರಿ ಮೊಮ್ಮಗ, ನಮ್ಮ ಕನ್ನಡ ಚಿತ್ರರಂಗದ ಅದ್ಭುತವಾದಂತಹ ನಟ ಡಾಕ್ಟರ್ ಅಂಬರೀಷ್ ರವರ ಸಂಬಂಧಿ ಕೂಡ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಕ್ಸ್ಪರ್ಟೀಸ್ ಅಂತ ನೋಡೋದಾದ್ರೆ ಹಿ ಈಸ್ ಡಯಾಬಿಟಾಲಜಿಸ್ಟ್, ಎಂಡೋಕ್ರನಾಲಜಿಸ್ಟ್, ಹಾಗೆ ಆದಿಚುಂಚನಗಿರಿ ಯೂನಿವರ್ಸಿಟಿಯ ಕುಲಪತಿಗಳು ಕೂಡ ಆಗಿದ್ರು. ಅತ್ಯಂತ ಸಜ್ಜನಿಕೆಯ ವ್ಯಕ್ತಿ, ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಸಿದ್ದಾರೆ. ಇವತ್ತಿನ ಕಾನ್ವರ್ಸೇಷನ್ ಅಲ್ಲಿ ನೀವೇನಾದರೂ ಯಾಕಪ್ಪ ನನಗೆ ಡಯಾಬಿಟೀಸ್ ಕಂಟ್ರೋಲ್ಗೆ ಬರ್ತಾ ಇಲ್ಲ, ಅಥವಾ ಡಯಾಬಿಟೀಸ್ ನನಗಿಲ್ಲ ಬಂದ್ಬಿಟ್ರೆ ಅನ್ನೋ ಭಯ ಇದ್ರೆ, ಅಥವಾ ನಮ್ಮಪ್ಪ ಅಮ್ಮಂಗೆ ಡಯಾಬಿಟೀಸ್ ಇದೆ ನಂಗೂ ಬಂದರೂ ಬರಬಹುದು ಅಂತ ನೀವು ಅನ್ಕೊಳ್ತಾ ಇದ್ರೆ, ಅಥವಾ ಪುಟ್ಟ ಮಕ್ಕಳು ಎಷ್ಟೇ ಐಸ್ ಕ್ರೀಮು ಚಾಕ್ಲೇಟು ಕೊಡಿಸಿದ್ರೆ ಏನು ಚಿಕ್ಕ ವಯಸ್ಸಲ್ವಾ ಅಂತ ನೆಗ್ಲೆಕ್ಟ್ ಮಾಡ್ತಿದ್ರೆ, ಅಥವಾ ಮಕ್ಳಿಗೂ ಆಗ್ಬಿಟ್ರೆ ಅಂತ ನೀವೇನಾರ ಡೌಟ್ ಪಡ್ತಾ ಇದ್ರೆ, ಇದೆಲ್ಲದಕ್ಕೂ ಉತ್ತರ ಇವತ್ತಿನ ಕಾನ್ವರ್ಸೇಷನ್ ಅಲ್ಲಿ ಇದೆ. ವೆರಿ ಇಂಟ್ರೆಸ್ಟಿಂಗ್. ನಿಮಗೆ ಗೊತ್ತಿರುವ ವಿಚಾರಗಳಲ್ಲೇ ಏನು ತಪ್ಪಾಗ್ತಾ ಇದೆ ಅಂತ ಒಂದಷ್ಟು, ಆ್ಯಂಡ್ ಗೊತ್ತಿಲ್ಲದ ಸರ್ಪ್ರೈಸಿಂಗ್ ಫ್ಯಾಕ್ಟ್ಸ್, ಮಿತ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಇದೆಲ್ಲದ್ರ ಬಗ್ಗೆ ಡಿಕೋಡ್ ಮಾಡಿ ತುಂಬ ಸಿಂಪಲ್ ವರ್ಡ್ಸಲ್ಲಿ ಹೇಳಿದ್ದಾರೆ. ಆ್ಯಂಡ್ ಅವ್ರ ಕೊಡೆಗೆ ಹೇಳ್ತಾರೆ ಲೈಫ್ ಈಸ್ ವೆರಿ ಸಿಂಪಲ್, ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಸಿಂಪಲ್ ಅಂತ ಹೇಳ್ತಾರೆ. ಈ ಕಾನ್ವರ್ಸೇಷನ್ ಮಿಸ್ ಮಾಡ್ಕೊಳ್ಬೇಡಿ, ನೀವು ನೋಡಿ, ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಶೇರ್ ಮಾಡಿ. ಸರ್, ಇವತ್ತಿನ ನಮ್ಮ ಡಿಸ್ಕಷನ್ನ ಒಂದು ಪಾಸಿಟಿವ್ ಅಥವಾ ಹೋಪ್ಫುಲ್ ನೋಟಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ಇಚ್ಛೆ ಇದೆ. ಸೊ ಆಲ್ ಐ ವಾಂಟ್ ಟು ನೋ ಫ್ರಮ್ ಯು ಇಸ್, ಡಯಾಬಿಟೀಸ್ ಅಂದ ತಕ್ಷಣ ಜನಕ್ಕೆ ಡಯಾಬಿಟೀಸ್ ಬಂತು, ಇನ್ನು ನಾನು ಬದುಕಿರೋವರೆಗೂ ಮೆಡಿಸಿನ್ ತಗೊಳ್ತಾನೆ ಇರಬೇಕು, ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿರಬೇಕು, ಇಷ್ಟಪಟ್ಟಿದ್ದು ಫುಡ್ನ ಧೈರ್ಯವಾಗಿ ತಿನ್ನೋ ಹಾಗಿಲ್ಲ ಅಂತ. ಬೈ ಎನಿ ಚಾನ್ಸ್ ಡಯಾಬಿಟೀಸ್ ಈಸ್ ರಿವರ್ಸಿಬಲ್ ಆರ್ ನಾಟ್ ಈಸ್ ವಾಟ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಆಯ್ತು, ನನಗೆ ಗೊತ್ತಿದ್ದು ಹೇಳ್ಕೊಡ್ತೀನಿ. ಪ್ಲೀಸ್. ಜೈ ಶ್ರೀ ಗುರುದೇವ್ ಎಲ್ಲರಿಗೂ. ಟ್ರಿಪಲ್ ರೆಸ್ಪಾನ್ಸ್ ಅಂತ ಹೇಳ್ಕೊಡುವೆ ನಾನು. ಒನ್ಸ್ ಅಪಾನ್ ಎ ಟೈಮ್, ಒಂದು 15-20 ವರ್ಷದಿಂದ ಪೋಸ್ಟ್ ಗ್ರಾಜುಯೇಟ್ಸ್ಗೆ ದೇರ್ ಈಸ್ ಎ ಸೈಕಾಲಜಿ ಕಾನ್ಸೆಪ್ಟ್ ಕಾಲ್ಡ್ ಇಸ್ ಟ್ರಿಪಲ್ ರೆಸ್ಪಾನ್ಸ್. ಡಯಾಬಿಟಿಸ್ ಬರೋವರೆಗೂ ಆರಾಮಾಗಿರ್ತಾರೆ. ಗೊತ್ತಾದ ತಕ್ಷಣ ಅಯ್ಯೋ
ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, ಸತ್ತೋಗ್ಬಿಡ್ತೀನಿ, ಕಿಡ್ನಿ ಫೇಲ್ ಆಗ್ಬಿಡುತ್ತೆ. 6 ತಿಂಗಳು 1 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಏನೂ ಆಗಲ್ಲ ಅಂತ. ಸುಳ್ಳು ಹೇಳ್ತಾರೆ ಡಾಕ್ಟ್ರುಗಳು, ಏನೂ ಆಗಲಿಲ್ಲ. ತಿರ್ಗಾ ತಿನ್ನೋಕೆ ಶುರು ಮಾಡ್ತಾರೆ, ಮೇಲಕ್ಕೆ ಹೋಗುತ್ತೆ. ದಿಸ್ ಟ್ರಿಪಲ್ ರೆಸ್ಪಾನ್ಸ್ ಗೋಸ್ ಆನ್ ಫಾರ್ 3, 4, 5 years. After 5 years, they start getting trouble. ಕಿಡ್ನಿ ಮೇಲೆ ಸ್ಟ್ರೈನ್ ಶುರು ಆಗುತ್ತೆ. ಕೇಳಿದಿರಲ್ಲ ಅವೆಲ್ಲ, ಹೇಳಪ್ಪ ಬೇಡ, ಎಲ್ರಿಗೂ ಗೊತ್ತಿವ. ಆಮೇಲಿಂದ ಅವ್ರು ಹಿಂದಕ್ಕೆ ಬರೋಕ್ಕಾಗಲ್ಲ. 5 ವರ್ಷಕ್ಕೆ ಹಿಂದಕ್ಕೆ ಬಂದ್ಬಿಟ್ಟು ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಲ್ಲ. ಇದನ್ನ ನಾನು ಪೋಸ್ಟ್ ಗ್ರಾಜ್ಯುಯೇಟ್ಸ್ ಹೇಳ್ಕೊಡುವೆ. ಇದನ್ನ ಫಸ್ಟ್ ಈ ಪೇಷಂಟ್ಸ್ ಅಂತ ಹೇಳಲ್ಲ ನಾವು ಇವಾಗ, ಪರ್ಸನ್ಸ್ ವಿತ್ ಡಯಾಬಿಟಿಸ್. ಎಸ್, ಆಕ್ಚುಲಿ ಅದಕ್ಕೆ ಎಲ್ಲೋ ಒಂದ್ ಕಡೆ ಹೇಳ್ತಾರಲ್ವಾ, ಫಸ್ಟ್ 5 years ಡಯಾಬಿಟಿಸ್ ಡಯಾಗ್ನೈಸ್ ಆದ್ಮೇಲೆ ಅವಾಗ ಹೇಗಿರ್ತೀವಿ ವಿಲ್ ಬಿ ಅ ಗೇಮ್ ಚೇಂಜರ್ ಫಾರ್ ಅವರ್ ಲೈಫ್ ಅಂತ. ಓಕೆ, ಅದಾಗಿ ಎರಡನೇದು, ಇಟ್ಸ್ ನಾಟ್ ಎ ಡಿಸೀಸ್. ಡಯಾಬಿಟಿಸ್ ಇಸ್ ನಾಟ್ ಎ ಡಿಸೀಸ್. ಓಕೆ, ಇಟ್ ಈಸ್ ಎ ಡಿಸಾರ್ಡರ್. ಫೈನ್. ಡಿಸಾರ್ಡರ್ ಕ್ಯಾನ್ ಬಿ ಬ್ರಾಟ್ ಬ್ಯಾಕ್ ಟು ಆರ್ಡರ್. ದಿಸ್ ಇಸ್ ದ ಸಿಂಪಲ್ ಕಾನ್ಸೆಪ್ಟ್. ಡಿಸೀಸ್ಗೆ ಕ್ಯೂರ್ ಮಾಡೋದು ಕಷ್ಟ, ಅದು ಇದು ಏನೇನೋ ಕತೆ ಹೇಳ್ತಾರಲ್ವಾ. Disorder is because of you are not producing insulin, or you are producing some amount of insulin, it's not working. Okay. Basic concept diabetes ಗೆ. ಯಾತಕ್ಕೆ ಹಿಂಗಾಯ್ತು ಅಂತ ನಾವು ಹೇಳ್ಕೊಡ್ಬೇಕಲ್ವಾ. ನೀವು ಹೇಳಿದ್ದು ರಿವರ್ಸಲ್, ವಿಲ್ ಕಮ್ ಟು ಇಟ್ ಲಾಸ್ಟ್. ಓಕೆ, ಫಸ್ಟ್ ಆಫ್ ಆಲ್ ಸಕ್ಕರೆ ಕಾಯಿಲೆ, ಮಧುಮೇಹ ಅಂತ ಹೇಳಿದ್ರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಡಯಾಬಿಟಿಸ್ ಅಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಫೆಮಿಲಿಯರ್ ಇವಾಗ. ಯಾತಕ್ಕೆ ಬರುತ್ತೆ ಯಕ್ಷ ಪ್ರಶ್ನೆ. Why do we get diabetes? Why do I get diabetes? Why does she get diabetes? ಅಂದರೆ ಎಲ್ಲರಿಗೂ ಗೊತ್ತಿವಾಗ, ಸಿಕ್ಕಾಪಟ್ಟೆ ಎಲ್ಲರೂ ಮಾತಾಡಿರ್ತಾರೆ, ಓದ್ತಾರೆ, ಸೋಷಿಯಲ್ ಮೀಡಿಯಾ. ಏನು ಸೆಡೆಂಟ್ರಿ, ಕೆಲಸ ಮಾಡಲ್ಲ, ಅನ್ನೆಸೆಸರಿ ಡಯಟ್. 3 ಫ್ಯಾಮಿಲಿ ಹಿಸ್ಟ್ರಿ, ತಂದೆ ತಾಯಿಗಿತ್ತು, ಅಜ್ಜಿ ಅಜ್ಜಂಗಿತ್ತು. 4 ಸಖತ್ ಸ್ಟ್ರೆಸ್ಸು. ಈ ಥರ ಎವ್ರಿಬಡಿ ಕಾರಣಗಳಿಂದ. ಬಟ್ ನಾನು ಹೇಳ್ಕೊಡೋದೇನೆಂದರೆ, ಮೊದಲನೇದು, ನೀವು ಹುಟ್ಟಿದ್ರೆ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಇನ್ ದ ಸೆನ್ಸ್, ಭಯ ಪಡ್ಬೇಕಾ? ಇಲ್ಲ. ಸಿ, ಐ ವಿಲ್ ಟೆಲ್ ಯು ದ ಕಾನ್ಸೆಪ್ಟ್. ಎಸ್ ಪ್ಲೀಸ್. ಆಸ್ ಯು ಗ್ರೋ ಓಲ್ಡರ್, 30 ವರ್ಷ, 40 ವರ್ಷ, 50 ವರ್ಷ, 50 ವರ್ಷಕ್ಕೆ ಸಕ್ಕರೆ ಕಾಯಿಲೆ ಬರೋದು ಸಹಜ. 30 ವರ್ಷಕ್ಕೆ ಬರೋದು ಇಟ್ಸ್ ನಾಟ್ ನ್ಯಾಚುರಲ್. ಆ ಥರ ಅಂತ ಹೇಳ್ತೀವಲ್ವಾ. ಸೊ ದ ಕಾಮನೆಸ್ಟ್ ಕಾಸ್ ಫಾರ್ ಡಯಾಬಿಟಿಸ್ ಈಸ್ ಏಜ್. ಆಸ್ ಯು ಗ್ರೋ ಓಲ್ಡರ್, ವಿ ಕಾಲ್ ಇಟ್ ಆಸ್ ಕ್ಯುಮ್ಯುಲೇಟಿವ್ ರಿಸ್ಕ್ ಫಾರ್ ಡಯಾಬಿಟಿಸ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಹೇಳೋ ಪ್ರಕಾರ ಏಜ್ ಆಗ್ತಾ ಹೋದಂಗೆ ಡಯಾಬಿಟಿಸ್ ರಿಸ್ಕ್ ಫ್ಯಾಕ್ಟರ್ ಇಸ್ ಕಾಮನ್ ಫಾರ್ ಎವ್ರಿಬಡಿ. 100 ಜನದಲ್ಲಿ 80 ವರ್ಷ ಆಗಿದ್ರೆ 70-80 ಜನಕ್ಕೆ ಇರುತ್ತೆ. ಓ ಮೈ ಗಾಡ್. ಆದ್ರೆ ವಾಟ್ ವಿ ಶುಡ್ ನೋ, ಯು ಗೆಟ್ diabetes earlier if you add all these conventional risk factors. ಕೆಲಸ ಮಾಡಲ್ಲ, ಎಕ್ಸಸೈಸ್ ಮಾಡಲ್ಲ, ಬಾಯಿಗೆ ಬಂದಂಗೆ ತಿನ್ನೋದು, ಜೊತೆಗೆ ಫ್ಯಾಮಿಲಿ ಹಿಸ್ಟ್ರಿ, ಆ ಥರ ಎಲ್ಲ ಹೇಳ್ಕೊಂಡು ಹೋದ್ರೆ ಸ್ವಲ್ಪ ಬೇಗಲೇ ಬರ್ಬೋದು. ಓಕೆ, ಎಥ್ನಿಸಿಟಿ ಅಂತ ಹೇಳ್ತೀವಲ್ಲ, ನಾವೆಲ್ಲಿ ಹುಡ್ತೀವಿ ಅನ್ನೋದು, ಅದು ಸ್ವಲ್ಪ ಇಂಪಾರ್ಟೆಂಟ್ ಅಂತಲೂ ಹೇಳ್ತಾರೆ. ಇವಾಗ ಇಫ್ ಯು ಆರ್ ಬಾರ್ನ್ ಇನ್ ಎ, ಲೆಟ್ಸ್ ಎ ಇಂಡಿಯಾ, ಹೈ ರಿಸ್ಕ್ ಅಂತ ಹೇಳ್ತೀವಿ. ಇಂಡಿಯನ್ಸ್ ಆರ್ by birth at a high risk for diabetes. ಓಕೆ, ಹಿಂಗಾಯ್ತಲ್ವಾ. ಈಗ ನೆಕ್ಸ್ಟ್, ಬರೋರ್ಗು ಏನ್ ಮಾಡಬೇಕು, ಬಂದಾದ್ಮೇಲೆ ಏನ್ ಮಾಡಬೇಕು ಅನ್ನೋದು ನೆಕ್ಸ್ಟ್ ಕ್ವೆಶ್ಚನ್ ಅಲ್ವಾ. ತುಂಬಾ ಇಂಪಾರ್ಟೆಂಟ್ ಅದು. ಅದೇ, ಬರೋರ್ಗು ಏನ್ ಮಾಡಬೇಕು, ದೂರ ಮಾಡಬೇಕು. ಹೇಗೆ? ಹೌ ಟು ಪೋಸ್ಟ್ಪೋನ್ ಇಸ್ ಎ ಸಿಂಪಲ್ ಕಾನ್ಸೆಪ್ಟ್. ಅದನ್ನ ಹೇಳ್ಕೊಡ್ತೀನಿ ಪ್ಲೀಸ್. ಬಟ್ ಬಿಫೋರ್ ದ್ಯಾಟ್ ಲೆಟ್ ಮಿ ಟೆಲ್ ಯು, ಪೀಪಲ್ ಕೀಪ್ ಟೆಲಿಂಗ್, ಅಯ್ಯೋ ನಮ್ಮ ತಾತನ ಕಾಲದಲ್ಲಿ ಸಕ್ಕರೆ ಕಾಯಿಲೆ ಅಷ್ಟು ಇರಲಿಲ್ಲ, ನಮ್ಮ ಕಾಲದಲ್ಲಿ ಇಷ್ಟೊಂದು ಆಗ್ಬಿಟ್ಟಿದೆ, ಸ್ಟ್ರೆಸ್ಸು, ಹಾಳುಮೂಳು ಅಂತ ಮಾತಾಡ್ತಾರಲ್ಲ. ಬಟ್ ದಿ, ಹೌ ಡು ಯು ಸೇ, ಡಿನಾಮಿನೇಟರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್, ನಮಗೆ ನಮ್ಮ ಮುತ್ತಾತನ ಕಾಲ ಅಂದರೆ ಇನ್ ಅಂಡ್ ಅರೌಂಡ್ ಇಂಡಿಪೆಂಡೆನ್ಸ್, ನಮ್ಮ ದೇಶಕ್ಕೆ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಬರಬೇಕಾದ್ರೆ ಆವ್ರೇಜ್ ಲೈಫ್ ಸ್ಪ್ಯಾನ್ ಆಫ್ ಅನ್ ಇಂಡಿಯನ್ ಎಷ್ಟಿತ್ತು? 90-100 ಎಲ್ಲ ಇತ್ತಲ್ವಾ? ಆವ್ರೇಜ್ ಲೈಫ್ ಸ್ಪ್ಯಾನ್ ವಾಸ್ 40. ಓಕೆ, an average Indian would die by the time he or she was 40-42. Why? Medication, ನ್ಯೂಮೋನಿಯಾ, ಕಾಲರಾ, 1 ಲಕ್ಷಾಂತರ ಜನ ಸತ್ತೋಗ್ಬಿಡೋರು. ಅಲ್ಲಿವರೆಗೂ ಚೆನ್ನಾಗಿರೋರು ಅಲ್ವಾ. ಈಗ ವಾಟ್ ಇಸ್ ದ ಲೈಫ್ ಸ್ಪ್ಯಾನ್ ಆಫ್ ಅನ್ ಇಂಡಿಯನ್? ಈಗ ಜಾಸ್ತಿ, 70-75 ವರ್ಷ. ಕರೆಕ್ಟ್. ಜೊತೆಗೆ 40 ವರ್ಷದಲ್ಲಿ ಚೆನ್ನಾಗಿದ್ದವರು 50 ವರ್ಷಕ್ಕೆ ಸ್ವಲ್ಪ ಕುಂಟಕ್ಕೆ ಶುರು ಆಗುತ್ತೆ. ಇನ್ಸುಲಿನ್ ಉತ್ಪತ್ತಿ ಆಗಲ್ಲ, ಊಟದಲ್ಲಿ ಸರಿಗಿಲ್ಲ, ಹಾಳು ಮೂಳು ಅನ್ಕೊಂಡು ವಯಸ್ಸಾಗ್ತಾ ಆಗ್ತಾ ಚಾನ್ಸಸ್ ಆರ್ ಮೋರ್. ಇದನ್ನ ಜನರು ಅರ್ಥ ಮಾಡ್ಕೋಬೇಕು. ವಿ ಆರ್ ಗೋಯಿಂಗ್ ಟು ಲೀವ್ ಲಾಂಗರ್
the chances of getting diabetes, blood pressure, etc. is higher. ಹೈಯರ್. ಎರಡನೇದು, ಲೈಫ್ ಸ್ಪ್ಯಾನ್ is increasing. Have we increased health span? ಹೆಲ್ತ್ 40 ವರ್ಷದವರೆಗೂ ಚೆನ್ನಾಗಿದ್ರು, 41 ವರ್ಷಕ್ಕೆ ಸತ್ತೋಗ್ಬಿಡೋರು, ಏನು ತೊಂದರೆ ಇರಲ್ಲ. ಯಾಕೆಂದ್ರೆ ನೀವು ಹೇಳಿದ್ನಲ್ಲ, ನ್ಯೂಮೋನಿಯಾ ಆ ಥರ. ಈಗ 55 ವರ್ಷದವರೆಗೂ ಚೆನ್ನಾಗಿರ್ತಾರೆ, 56ನೇ ವರ್ಷಕ್ಕೆ 57ನೇ ವರ್ಷಕ್ಕೆ ಡಯಾಬಿಟಿಸ್ ಬರುತ್ತೆ, 60ನೇ ವರ್ಷಕ್ಕೆ BP ಶುರು ಆಗುತ್ತೆ, 65ಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, 70 ಅಷ್ಟೊತ್ತಿಗೆ ಕಿಡ್ನಿ ಫೇಲ್ ಆಗುತ್ತೆ, 72, 74ಕ್ಕೆ ಸಾತೋಗ್ತಾರೆ. For next 15 years after the onset of these so-called disorders, they suffer. This is called as health span. ಅಂದ್ರೆ ಇವಾಗ 40 years ಹೆಲ್ದಿ ಆಗಿದ್ದು 41st year ಅಲ್ಲಿ ಹೋಗ್ಬಿಡ್ತಾರೆ ಆಗಿನ ಕಾಲದಲ್ಲಿ. ಈಗಿಲ್ಲ. An average Indian lives up to 70 years. ನಿಮ್ ಪ್ರಕಾರ ಅದು ಎರಡನ್ನು ಕಂಪೇರ್ ಮಾಡೋದಾದ್ರೆ ಯಾವುದು ಹೆಲ್ದಿಯರ್ ಲಿವಿಂಗ್ ಅಂತ ಹೇಳ್ತೀರಾ? They were healthier. Simple living, but unfortunately because of infection they used to die. ಇವಾಗ unfortunately we live longer and get into trouble. ಈ ತರ ಹೇಳ್ಬೇಕು. ಸ್ವಲ್ಪ ಜಾಕ್ಯುಲರ್ ವೇ I'm telling about. So what we should do, what we should understand, what we should internalize is to make lifespan and health span come together. 69 ವರ್ಷದವರೆಗೂ ಹೆಲ್ತ್ ಸ್ಪ್ಯಾನ್ ಇಟ್ಕೊಂಡು 72ಕ್ಕೆ ಸತ್ತೋಗ್ಬಿಡೋದು ಒಳ್ಳೆಯದು, ತೊಂದರೆ ಇಲ್ಲದೆ. 74 ವರ್ಷದವರೆಗೂ ಹೆಲ್ತ್ ಸ್ಪ್ಯಾನ್ ಇಟ್ಕೊಂಡು 75ಕ್ಕೆ ಸತ್ತೋಗ್ಬಿಡೋದು ಒಳ್ಳೆಯದು, ಏನು ತೊಂದರೆ ಇರಲ್ಲ. ನೋಡಪ್ಪ ಮಲಗದ ಎದ್ದೇಳಲೇ ಇಲ್ಲ, ಸುಖವಾದ ಸಾವು ಅಂತ ಹೇಳ್ತಿದ್ರು. ಇದನ್ನು ಹೇಗೆ ಮಾಡಬೇಕು ಅಂದ್ರೆ ಸಿಂಪಲ್ ಕಾನ್ಸೆಪ್ಟ್. ಈಗ ನಾನು ಅದನ್ನ ನಮ್ಮ ಪರ್ಸನ್ಸ್ ವಿತ್ ಡಯಾಬಿಟಿಸ್ ಅಂತ ಹೇಳಿದ್ನಲ್ಲ, ನನ್ನ ಸ್ನೇಹಿತರುಗಳು, ಅವ್ರಿಗೇನ್ ಹೇಳ್ಕೊಡ್ತಿದ್ದೆ, ನಮ್ಮ ತಾತ ರಾಗಿ ತಿಂತಿದ್ದ, ನಿಮ್ ತಾತ ಅಕ್ಕಿ ಸಮಥಿಂಗ್ ಲೈಕ್ ದಿಸ್. ನಾನು ರಾಗಿ ತಿಂತೀನಿ, ಒಂದೇನಾ? ಆ ಕ್ವಶನ್ ಕೇಳ್ತೀನಿ ಅವ್ರಿಗೆ. ನಮ್ಮ ತಾತ ರಾಗಿ ತಿಂತಿದ್ದ, ನಾನು ರಾಗಿ ತಿಂತೀನಿ, ಒಂದೇನಾ? ಎಲ್ರು ಹೌದಲ್ವ ಸರ್? ಇಲ್ಲ. ಹೇಗೆ? ಅವನೇ ಬೆಳೀತಿದ್ದ, ಕ್ಲೀನ್ ಆಗಿರ್ತಿತ್ತು, ಸೋಕಾಲ್ಡ್ ಆರ್ಗ್ಯಾನಿಕ್, ಸಾವಯವ. ಓಕೆ, ಸಾರಿ, ನಾನು ಹುಟ್ಟು ಬೆಳೆದು ಕನ್ನಡದಲ್ಲೇ, ಒಂದೊಂದ್ಸಲ ಕನ್ನಡ ಅಲ್ವಾ? ಈಗ ಎಲ್ಲಿ ರಾಗಿ ಬೆಳಿತಾರೆ, ಏನಾಗಿ ಬೆಳಿತಾರೆ ದೇವ್ರಿಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. ದಟ್ ಮೇಜರ್ ಡಿಫರೆನ್ಸ್ ಹ್ಯಾಸ್ ಅಕ್ಕರ್ಡ್. ದಟ್ಸ್ ದ ಫಸ್ಟ್ ಒನ್. ನಾವ್ ಅನ್ಕೊಳ್ತೀವಿ ಅಂದ್ರೆ ದುಡ್ಡು ಕೊಟ್ಟು ತಗೊಳ್ತಾ ಇದೀವಿ, ಒಳ್ಳೇದೇ ತಿಂತಾ ಇದೀವಿ, ರಾಗಿನೇ ತಿಂತಿದೀನಿ ಅಂತ. ನೀವ್ ಹೇಳ್ದಂಗೆ ಅದು ರೂಟ್ ನೋಡ್ಕೊಂಡು ಹೋದ್ರೆ ಟ್ರ್ಯಾಕೆ ಸಿಗೋದಿಲ್ಲ. ಏನ್ ಕೆಮಿಕಲ್ಸ್ ಇರುತ್ತೆ, ಏನಿರುತ್ತೋ ಗೊತ್ತಿಲ್ಲ. ಹೌದು ಹೌದು. ನಮ್ ತಾತ ಗಾಳಿ ಕುಡಿತಿದ್ದ, ನಾನು ಕುಡಿತಿದ್ದೀನಿ, ಒಂದೇ ಗಾಳಿಯ? ಇಲ್ಲ. ಇಟ್ಸ್ ಸೋ ಪೊಲ್ಯೂಟೆಡ್ ಟುಡೇ. ನಮ್ ತಾತ ನೀರು ಕುಡಿತಿದ್ದ, ನಾನು ಕುಡಿತೀನಿ, ಸೇಮ್ ವಾಟರ್. ಇಟ್ಸ್ ನಾಟ್, ಇಟ್ಸ್ ಪೊಲ್ಯೂಟೆಡ್. ಸೊ ಪೊಲ್ಯೂಷನ್ is one of the silent killer, massive risk factor for all these diseases. ಇದು ಒಂದು. ಎರಡನೇದು, ಆಗಿನ ಕಾಲದಲ್ಲಿ ಎಷ್ಟು ಸಲ ಊಟ ಮಾಡೋರು? ಊಟ ತಿಂಡಿನ 2 ಸತಿ, ಹಬ್ಬ ಅಂದ್ರೆ 3 ಸತಿ. ಈಗ ನೆನಪಾದಾಗ ನೋಡಿದಾಗ ಅಯ್ಯೋ ಚೆನ್ನಾಗಿದೆ ಅಂತ ಹೋಗ್ಬಿಟ್ಟು ತಿಂತೀವಿ. ಸೆಕೆಂಡ್ ಕಾನ್ಸೆಪ್ಟ್ ಇಸ್ ದ ಡಯಟ್ ಪಾರ್ಟ್. ನಾವು ಮೆಡಿಕಲಿ ಸ್ಪೀಕಿಂಗ್, ಮೆಡಿಕಲಿ ಹೌ ಡು ಐ ಸೇ, ಸೈನ್ಸ್ ಆಫ್ ಮೆಡಿಸಿನ್ ಅಲ್ಲಿ ಹೇಳಬೇಕು ಅಂದ್ರೆ, ನಾವು ಯಾಕೆ ಊಟ ಮಾಡ್ತೀವಿ ಅಥವಾ ನಾವು ಯಾವಾಗ ತಿಂತೀವಿ? ಹೊಟ್ಟೆ ಹಸಿದ್ರೆ. ಈಗಿನ ಕಾಲದಲ್ಲಿ ಹೊಟ್ಟೆ ಹಸಿ ಬದಲು ನಾವ್ ಯಾಕೆ ತಿಂತೀವಿ? ಟೈಮ್ ನೋಡ್ಕೊಂಡು ತಿಂತೀವ. ಅಪಟೈಟ್. ಅದ್ಯಾವುದೋ ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ, ಖುಷಿ ಆಗುತ್ತೆ. ಐಸ್ ಕ್ರೀಮ್ ನೋಡ್ತೀವಿ, ಖುಷಿ ಆಗುತ್ತೆ. ಹೊಟ್ಟೆ ಹಸಿವು ಇಲ್ದಿರ್ಲಿ ಹೋಗಿ ತಿಂತೀವಿ. ನಮ್ಮಲ್ಲಿ ಕಣ್ಣಿನ ಹಸಿವು ಅಂತ ಹೇಳ್ತೀವಿ. ಕಣ್ಣಿನ ಹಸಿವು ಆಯ್ತು, ಕಣ್ಣಿನ ಹಸಿವು ಅಥವಾ ಮೆಂಟಲ್ ವಾಟ್ ಎವರ್ ಯು ವಾಂಟ್ ಕಾಲ್ ಇಟ್. ಸೊ ದಿಸ್ ಇಸ್ ದ ನೆಕ್ಸ್ಟ್ ಮೇಜರ್ ಸೈಲೆಂಟ್ ರಿಸ್ಕ್ ಫ್ಯಾಕ್ಟರ್ ದಟ್ ಹ್ಯಾಸ್ ಲೆಡ್ ಆನ್ ಟು ಹೈಯರ್ ಇನ್ಸಿಡೆನ್ಸ್ ಆಫ್ ಡಯಾಬಿಟಿಸ್. ಮೊದಲನೇದು ವಯಸ್ಸಾಗ್ತಾ ಇದೆ, ವಿ ಆರ್ ಲಿವಿಂಗ್ ಲಾಂಗರ್. ಎರಡನೇದು ದ ಪೊಲ್ಯೂಷನ್ಸ್, ಏರ್, ವಾಟರ್, ಫುಡ್ ಪೊಲ್ಯೂಷನ್. ಮೂರನೇದು ಅನ್ನೆಸೆಸರಿ ಈಟಿಂಗ್. ಇವು ಮೂರನ್ನ ನಾವು ತಿರ್ಗಾ ಹೌ ಡು ಐ ಸೇ ಕರ್ಬ್ ಇಟ್ ಆರ್ ಕಂಟ್ರೋಲ್ ಇಟ್, ವಿ ಕ್ಯಾನ್ ಪೋಸ್ಟ್ಪೋನ್ ಡಯಾಬಿಟಿಸ್. ಈಗ ಜೀನ್ಸ್ ಅಲ್ಲಿ ಇದ್ದು ಅಂದ್ರೆ ಹೆರಿಡಿಟರಿ ಆಗಿ ಬಂದಿದ್ರು, ಭಾರತದಲ್ಲೇ ಹುಟ್ಟಿದ್ರು, ಪೋಸ್ಟ್ಪೋನ್ ಮಾಡಬಹುದು. ಎಕ್ಸಾಂಪಲ್, ನಿಮ್ ಮುಂದೆ ಕೂತಿದ್ದಾರೆ, ನಮ್ಮ ತಾಯಿಗೆ 32 ವರ್ಷಕ್ಕೆ ಡಯಾಬಿಟಿಸ್ ಬಂತು. ಅಯ್ಯೋ. ನಮ್ಮ ತಂದೆಗೆ 55 ವರ್ಷಕ್ಕೆ ಡಯಾಬಿಟಿಸ್. ನಮ್ಮ ತಾಯಿ ಅಕ್ಕ, ಅಣ್ಣ, ತಮ್ಮಂದ್ರು, ಅಂಬರೀಷ ನಮ್ಮ ಸೋದರ ಮಾವ, ಅವ್ನಿಗೆ 45-50 ವರ್ಷಕ್ಕೆ ಡಯಾಬಿಟಿಸ್ ಬಂತು. ನನಗೆ ಇವಾಗ 68 ವರ್ಷ. 67 ವರ್ಷದವರೆಗೂ ಏನೂ ಇರಲಿಲ್ಲ. ಐ ಪೋಸ್ಟ್ಪೋನ್ಡ್ ಇಟ್
just because I practice what I preach. ವಾ ನಾನು ಏನು ಹೇಳ್ಕೊಡ್ತೀನಿ ಅದನ್ನ ನಾನು ಮಾಡ್ಕೊಂಡ್ಬಂದೆ. ಈಗ ವಯಸ್ಸಾಗ್ತಾ ಬಂತು, ಒಂಚೂರು ಮೇಲೆ ಕೆಳಗೆ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಯೂಶಲಿ ನಾವ್ ಹೇಳೋದ್ ಕೇಳಿದೀವಿ, ಅಯ್ಯೋ ಹಾರ್ಟ್ ಡಾಕ್ಟ್ರು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತಾ, ಇವಾಗ ಡಯಾಬಿಟೀಸ್ ಡಾಕ್ಟ್ರು ಅವ್ರಿಗೆ, ಅಂದ್ರೆ ನೀವು ಹೇಳೋದು ಯಾರೇ ಆದ್ರೂನು ವಿತ್ ಏಜ್, ನಮ್ಮ ಭಾರತದಲ್ಲಿ ನಮ್ಮ ಜೀನ್ಸ್ ಅಂತ ನೋಡೋದಾದ್ರೆ ವಿತ್ ಏಜ್ ಬರುತ್ತೆ. 100%. ನಾವ್ ಅದನ್ನ ಪೋಸ್ಟ್ಪೋನ್ ಮಾಡಬಹುದು, ಎಸ್, ಅವಾಯ್ಡ್ ಮಾಡಕ್ಕಾಗಲ್ವಾ? ಆನ್ಸೆಟ್ ನ ಪೋಸ್ಟ್ಪೋನ್ ಮಾಡ್ಬೋದು. ಹಾ, ಅವಾಯ್ಡ್ ಮಾಡ್ಬೇಕಾದ್ರೆ ದೇವ್ರ ದಯೆ ದೇವ್ರ ದಯೆ ಇರಬೇಕು. ಓಕೆ, ಈಗ ಯಂಗರ್ ಜನರೇಷನ್ಸ್ ಪ್ರಾಬಬ್ಲಿ 25-30 ಇರೋರು ಅನ್ಕೋತಾರೆ, ಒಂದು ಪ್ರಿಫಿಕ್ಸ್ಡ್ ಮೈಂಡ್ ಸೆಟ್ ಇರುತ್ತೆ. ನಮ್ಮ ಅಪ್ಪಂಗೋ ಅಮ್ಮಂಗೋ ಡಯಾಬಿಟೀಸ್ ಇದೆ, ಸೊ ನನಗೆ ಅವ್ರಿಗೆ 50ಕ್ಕೆ ಬಂತ, ನಂಗೊಂದು 30-40ಕ್ಕೆ ಬಂದ್ಬಿಡುತ್ತೆ ಅಂತ ಅನ್ಕೊಳ್ತಾರೆ. ಸೊ ಆ ಥರ ಪಾಸ್ ಆನ್ ಆಗೋದಿನ್ ಹಿಂಗೆ ಅವಾಯ್ಡ್ ಮಾಡೋದಷ್ಟೇನಾ? ಹೌದು. ಸಿ, ಕ್ಲಾಸಿಕ್ ಎಕ್ಸಾಂಪಲ್ ಇಸ್ ಮೀ. ನನಗೆ 45-55 ವರ್ಷಕ್ಕೆ ಬಂದ್ಬಿಡ್ಬೇಕಾಯ್ತು. ಯಾಕೆಂದ್ರೆ ಐ ವಾಸ್ ಸೋ ಸ್ಟ್ರೆಸ್ಡ್ ವಿತ್ teaching. I was so stressed with my profession. I used to walk around, all that thing. But I postponed it mainly because of diet and lifestyle. ಇವಾಗ ತುಂಬಾ ವೈರಲ್ ಆಗ್ತಿದೆಯಲ್ಲ ಟರ್ಮ್ ಈ ರಿವರ್ಸ್ ಅನ್ನುವಂಥದ್ದು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? See, ಹೇಳಬೇಕು ಅಂದ್ರೆ the biggest thing that happened was people who were thin still became diabetics. People who became fat ಡೆಫಿನೆಟ್ಲಿ ಬಿಕೇಮ್ ಡಯಾಬಿಟಿಕ್ ಅಂತ. ಟಿಫೋ ಅಂತ ಒಂದು ಕಾನ್ಸೆಪ್ಟ್ ಇದೆ, ಥಿನ್ ಔಟ್ಸೈಡ್ ಫ್ಯಾಟ್ ಇನ್ಸೈಡ್. ದಟ್ ಇಸ್ ಕಾಲ್ಡ್ as thin fat Indian ಟೋಫಿ. ಥಿನ್ ಔಟ್ಸೈಡ್ ಫ್ಯಾಟ್ ಇನ್ಸೈಡ್ ಅಂತ. ಅದು ಆಮೇಲೆ ಹೇಳ್ತೀನಿ. ಈಗ ಇದನ್ನ ಹೇಳಕ್ಕೆ ಏನೋ ಮಾತಾಡ್ತಿದ್ನಲ್ಲ, ಸಣ್ಣಗಿರ್ತಾರೆ, ಆಗಿನ ಕಾಲದಲ್ಲಿ ಸಣ್ಣ ಇದ್ರು ಆದ್ರೂ ಡಯಾಬಿಟಿಸ್ ಬರ್ತಿತ್ತು. ಹೌದು, ಈಗ ದಪ್ಪ ಆಗ್ತಾರೆ, ಡಯಾಬಿಟಿಸ್ ಖಂಡಿತ ಬರುತ್ತೆ. ಸೊ ದ ಸೈನ್ಸ್ ಆಫ್ ಮೆಡಿಸಿನ್ ಲುಕ್ಡ್ ಇನ್ ಟು ದಿಸ್ ಅಂಡ್ came out with very hopeless obese people ge the solution was bariatric surgery. ಅಂದ್ರೆ bariatric surgery ಅಂದ್ರೆ ಹೊಟ್ಟೆ ಸಣ್ಣ ಮಾಡೋದು. ಓಕೆ, ಆ ತರ ಬೇರಿಯಾಟ್ರಿಕ್ ಅಂದ್ರೆ ದಪ್ಪ, ಬೇರಿಯಾಟ್ರಿಕ್ಸ್ ಅಂದ್ರೆ ದಪ್ಪ, ಅದರ ಸರ್ಜರಿ. ಇವಾಗ ಮೆಟಬಾಲಿಕ್ ಸರ್ಜರಿ ಅಂತ ಬಂತು. ಬಟ್ ದಿ ಔಟ್ಕಮ್ ವಾಸ್ ದೇ ಬಿಕೇಮ್ ನಾರ್ಮಲ್. ತುಂಬಾ ದಪ್ಪ ಇದ್ರು, ಸ್ವಲ್ಪ ಸಕ್ಕರೆ ಮೇಲೆ ಕೆಳಗೆ ಹೋಗ್ತಿತ್ತು, ಸಕ್ಕರೆನೂ ಇತ್ತು. ಆಪರೇಷನ್ ಮಾಡಾದ್ಮೇಲೆ within 3 months, 6 months, 9 months, they did not need any drugs. They became all right. So ಅವಾಗ ಒಂದು 20-25 ವರ್ಷದಲ್ಲಿ ಅದನ್ನ ಕ್ಯೂರ್ ಆಫ್ ಡಯಾಬಿಟಿಸ್ ಅಂತ ದೊಡ್ಡದಾಗಿ ಶುರು ಮಾಡಿದ್ರು. Then they came to know down the road these people again developed diabetes because insulin. So they said reversal of diabetes. ಹೇಗೆ ರಿವರ್ಸ್ ಮಾಡ್ಬೋದು? ಸಿಂಪಲ್ ಕಾನ್ಸೆಪ್ಟ್ ಇಸ್ ಲೂಸ್ weight. ಐಡಿಯಲ್ ಬಾಡಿ ವೆಯ್ಟ್ ಅಂತ ಹೇಳ್ತೀವಿ. ಈಗ ನಾನು 6 ಅಡಿ ಇದ್ದೀನಿ, ನಾನು ಎಷ್ಟು ವೆಯ್ಟ್ ಇರಬೇಕು ಅಷ್ಟಿರಬೇಕು. ಅದಕ್ಕಿಂತ ಜಾಸ್ತಿ 10% ಮೇಲಿತ್ತೆ ಅಂದ್ರೆ ಯು ಬಿಕಮ್ ಲಿಟಲ್ ಬಿಟ್ ಓವರ್ ವೆಯ್ಟ್. 15-20% ಮೇಲಿದೆ ಅಂದ್ರೆ ಒಬೀಸ್. when I become obese, ಸಿಂಪಲ್, ಒಂದು ದಿನದಲ್ಲಿ 500 ರೂಪಾಯಿ ಜೀವನ ಮಾಡ್ಬೋದು, 300 ರೂಪಾಯಿಗೂ ಜೀವನ ಮಾಡ್ಬೋದು. 1000 ರೂಪಾಯಿ ಬೇಕು ಅಂದ್ರೆ ದುಡ್ಡಿಲ್ಲ. Similar concept. If you are ideal body weight, you need, let's say, 1 rupee of insulin. If you are obese, you need 4 rupees of insulin, but you are not producing. So this came up. So simple concept of reversal of diabetes to lose weight. If you are obese, but if you are thin, what to do? ಮೊದಲೇ ಸಣ್ಣ, ಇನ್ನೂ ಸಣ್ಣ ಆದ್ರೆ ಏನಪ್ಪ ಅವನಿಗೆ ಏನೋ ದೊಡ್ಡ ಕಾಯಿಲೆ ಬಂದ್ಬಿಡ್ತು ಅಂತ ಹೇಳ್ತಾರಲ್ವಾ. ಇದಕ್ಕೆ ನೀವು ಹೇಳಿದ್ರಲ್ಲ ಇವಾಗ, ಥಿನ್ ಔಟ್ಸೈಡ್ ಫ್ಯಾಟ್ ಇನ್ಸೈಡ್ ಅಲ್ವಾ. ಇದನ್ನ ನಾವು ಥಿನ್ ಫ್ಯಾಟ್ ಇಂಡಿಯನ್ ಫಿನೋಟೈಪ್ ಅಂತ ನಾವು ಮೆಡಿಕಲ್ ನಲ್ಲಿ ಹೇಳ್ತೀವಿ. ಅಂದ್ರೆ ಫ್ಯಾಟ್ ಅಂತ ಹೇಳ್ತೀವಲ್ಲ, ಫ್ಯಾಟ್ ಎಲ್ಲೆಲ್ಲಿ ಇಡ್ತೀವಿ ನಾವು ನಮ್ಮ ಬಾಡಿನಲ್ಲಿ? ಒಂದು ಸಬ್ಕ್ಯೂಟೇನಿಯಸ್, ನಮ್ಮ ಚರ್ಮದ ಕೆಳಗೆ ಇಡ್ತೀವಿ. ಚರ್ಮದ ಕೆಳಗೆ ಫ್ಯಾಟ್ ಇದ್ರೆ ಎಲ್ಲರೂ ಚೆನ್ನಾಗಿ ಕಾಣ್ತಾರೆ ಅಲ್ವಾ. ನೆಕ್ಸ್ಟ್ ಹೊಟ್ಟೆಲಿ ಇಡ್ತೀವಿ, ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ. ಇದು ದಿಸ್ ಇಸ್ ಎ ವೆರಿ ಬ್ಯಾಡ್ ಫ್ಯಾಟ್. Visceral fat ಅಂದ್ರೆ it becomes metabolically active, starts producing unnecessary hormones that adversely affects the metabolism of the people. Diabetes. ಅಂದ್ರೆ ಕೈಕಾಲು ಸಣ್ಣ, ಹೊಟ್ಟೆ ಡೊಮ್ಮ. ಹೊಟ್ಟೆ ದಪ್ಪ ಇರುತ್ತೆ, ಕೈಕಾಲು ಸಣ್ಣ. ಅದಕ್ಕೇನೋ ನಾವು ಹೇಳ್ತೀವಿ ಬಾಡಿ ಮಾಸ್ ಇಂಡೆಕ್ಸ್, ವೇಸ್ಟ್ ಸರ್ಕಂಫರೆನ್ಸ್, ವೇಸ್ಟ್ ಹಿಪ್ ರೇಷಿಯೋ ಎಕ್ಸ್ಟ್ರಾ ಮೆಡಿಕಲ್ ನಲ್ಲಿ. ಸರಿ, ಅದೇನು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಆಲ್ ಯು ಹ್ಯಾವ್ ಟು ಡೂ ಇಸ್ ಲುಕ್ ಡೌನ್. ನಿಮ್ಮ ಹೊಟ್ಟೆ ಕಾಣಿಸ್ಲಿಲ್ಲ ಅಂದ್ರೆ ಇವರ ಅಂತ ಹೇಳ್ಕೊಡ್ತೀನಿ ನಾನು. ಮೂರನೇದು which is now emerged. It was a Japanese concept called as ectopic fat.
ಎಕ್ಟೋಪಿಕ್ ಫ್ಯಾಟ್. ಎಕ್ಟೋಪಿಕ್ ಅಂದ್ರೆ ಬೇರೆ ಎಲ್ಲೋ ಇದೆ ಅಂತ. ಅಂದ್ರೆ ನಮ್ಮ ದೇಹದಲ್ಲಿ ಎಲ್ಲಾ ತರ ಸೆಲ್ಗಳಿದೆ. ಫ್ಯಾಟ್ ಸೆಲ್ಸ್ ಓನ್ಲಿ ಸ್ಟೋರ್ ಫ್ಯಾಟ್. ಲಿವರ್ ಸೆಲ್ಸ್ ಡು ನಾಟ್ ಸ್ಟೋರ್ ಫ್ಯಾಟ್. ಬಟ್ ಇಫ್ ಯು ಕಂಟಿನ್ಯೂಸ್ಲಿ ಈಟ್ ಬಿಕಾಸ್ ಆಫ್ ಅಪಟೈಟ್, ದ ಎಕ್ಸೆಸ್ ಫ್ಯಾಟ್ ದಟ್ ಯು ಪ್ರೊಡ್ಯೂಸ್ ಗೆಟ್ ಡಿಪಾಸಿಟೆಡ್ ಇನ್ ದ ಸೆಲ್ಸ್ ಒಳಗೆ. ಎಲ್ಲಿ? ಪ್ಯಾಂಕ್ರಿಯಾಸ್ ನಲ್ಲಿ, ಲಿವರ್ ನಲ್ಲಿ, ಹಾರ್ಟ್ ನಲ್ಲಿ, ಕಿಡ್ನಿನಲ್ಲಿ. ದಟ್ ಲೀಡ್ಸ್ ಟು ಅಬ್ನಾರ್ಮ್ಯಾಲಿಟಿ. ಸೊ ಸಣ್ಣ ಇರ್ತಾರೆ, ಬಟ್ ಎಕ್ಟೋಪಿಕ್ ಫ್ಯಾಟ್ ಇಸ್ ವೆರಿ ಹೈ. ವೈ? ದೇ ಆರ್ ಅನ್ನೆಸರ್ಲಿ. ನಾನು ಹೆಂಗ್ ಸಣ್ಣ ಇದ್ದೀನಿ, ತಿನ್ಕೊಂಡಿರ್ತೀನಿ, ಏನು ಇವಾಗ ಅಂತ. ಏನು ಬರಲ್ಲ ಅಂದ್ರೆ ಜನ ಕೂಡ ಜಡ್ಜ್ ಮಾಡೋದು ಹಾಗೆ, ನೀನ್ ಬಿಡು ಸಣ್ಣ ಇದೆಯಾ, ನಿಂಗ್ ಡಯಾಬಿಟಿಸ್ ಅದೆಲ್ಲ ಏನು ಬರಲ್ಲ ಅಂತ ಹೇಳ್ಬಿಡ್ತಾರೆ. ದಟ್ಸ್ ರಾಂಗ್. ಸೊ 3 levels of, how do I say, fat deposition. Subcutaneous fat, safest. Visceral fat, extremely bad. Ectopic fat inside the liver, inside the pancreas is extremely dangerous. ಅದನ್ನ ನಾವು ಸ್ವಲ್ಪ ನೋಡ್ಕೋಬೇಕು. ಹೇಗೆ? ಬ್ಯಾಕ್ ಟು ಸ್ಕ್ವೇರ್ ಒನ್ ಊಟ. ಹೇಗೆ? ಬ್ಯಾಕ್ ಟು ಸ್ಕ್ವೇರ್ ಒನ್ ಎಕ್ಸಸೈಸ್. ಓಕೆ. ಈಗ ರಿವರ್ಸಲ್ ಅಂತ ಇವಾಗ ನಮ್ಮ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದಾನೇ ನಾನು ತುಂಬ ಲೇಮನ್ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾ ಹೋಗ್ತೀನಿ. ಯಾವುದನ್ನು ರಿವರ್ಸ್ ಮಾಡಕ್ ಆಗೋದೇ ಇಲ್ಲ ಈಸ್ ದ ಫ್ಯಾಕ್ಟ್. ಒಂದ್ಸತಿ ಬಂದ್ಮೇಲೆ ವಿ ಜಸ್ಟ್ ಹ್ಯಾವ್ ಟು ಮ್ಯಾನೇಜ್ ಅಂತ ಇದೊಂದು ಟರ್ಮ್ನ ನಾವು ಕೇಳ್ತೀವಿ. ವಾಟ್ ಯು ಹ್ಯಾವ್ ಟು ಸೇ ಆನ್ ದಟ್? My take on that is, once somebody is diagnosed as a diabetic with all those tests, they should come to a compromise that it's not going to go back. Yes. It's not going to reverse. ಮತ್ತೆ ರಿವರ್ಸಲ್ ಅಂದ್ರೆ ಬ್ಲಡ್ ಶುಗರ್ ನಾರ್ಮಲ್ ಆಯ್ತು, ಬಟ್ ಒಳಗಿರೋ ಪ್ರಾಬ್ಲಮ್ ಎಲ್ಲ ಹಂಗೆ ಇರುತ್ತೆ. ಬ್ಲಡ್ ಶುಗರ್ ತಿರ್ಗಾ ನೀವೇನಾದ್ರು ಒಂಚೂರು ತಿಂದ್ರೆ ಮೇಲ್ಕೊಟ್ಟು ಹೋಗುತ್ತೆ ಅಲ್ವಾ? ಸೊ ದ ಫಸ್ಟ್ ಥಿಂಗ್ ಐ ವಾಂಟ್ ಟು ಇಂಪ್ರೆಸ್ ಅಪಾನ್ ಪೀಪಲ್, ಮೊದಲನೇದು ಹೇಳಬೇಕು ಅಂದ್ರೆ, ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಅಂತ ಡಯಾಗ್ನೋಸ್ ಆದ್ಮೇಲೆ ಕರೆಕ್ಟ್ ಆಗಿ ಸುಮ್ಮನೆ ಯಾರೋ ಮಾಡ್ಬಿಟ್ರು ಅಂತ ವರಿ ಮಾಡಬೇಡಿ. ಆದ್ಮೇಲಿಂದ ಮನ್ಸು ಗಟ್ಟಿ ಮಾಡ್ಕೊಳ್ಳಿ, ಹಿಂದಕ್ಕೆ ಹೋಗಲ್ಲ. ಬಟ್ ಡಯಾಬಿಟಿಸ್ ಜೊತೆಗೆ ಆರಾಮಾಗಿ ಜೀವನ ಮಾಡ್ಬೋದು. ಮೋರ್ ಡಿಸಿಪ್ಲಿನ್ ಲೈಫ್ ದ್ಯಾನ್ ಎನಿಬಡಿ ಎಲ್ಸ್. ಚೆನ್ನಾಗಿ ಜೀವನ ಮಾಡ್ಬೋದು. ಆದರೆ ಒಂದು ಆಶಾ ಭಾವನೆ, ಅಯ್ಯೋ ಏನಾದರೂ ಮಾಡಿ ಕಡಿಮೆ ಆಗ್ಬೋದಾ, 3 ಮಾತ್ರೆ ಕೊಡ್ತಿದ್ರು 2ಕ್ಕೆ ಬರ್ಬೋದಾ, 3 ಮಾತ್ರೆ ಕೊಡ್ತಿದ್ರು 1ಕ್ಕೆ ಬರ್ಬೋದಾ, 1 ಮಾತ್ರೆ ಕೊಡ್ತಿದ್ರು ನಿಲ್ಸೇ ಬಿಡ್ಬೋದಾ ಅಂತ ಒಂದು ಆಶಾ ಭಾವನೆ ಇದ್ರೆ ನಿಜವಾಗ್ಲೂ ಮಾಡ್ಬೋದು. ಹೇಳ್ಕೊಟ್ನಲ್ಲ, ಕಾಮನೆಸ್ಟ್ ವೇ ಈಸ್ ಟು ಲೂಸ್ ವೆಯ್ಟ್. ನೀವಾಗ ದಪ್ಪ ಇದ್ದೀರಾ, ಆಯಿತು, ಈಸಿ. ನಾರ್ಮಲ್ ಇದ್ದೀರಾ, ಏನು ಮಾಡೋದು? ಒಂದು 5% ಕಡಿಮೆ ಮಾಡಿ. 70 kg ಇದ್ದೀರಾ, 5% ಆಫ್ 70 kg ಎಷ್ಟು? 3.5 kg. ಸೊ 67 kg 66 kg ಬಂದ್ಬಿಟ್ರೆ ಟುಸ್ ಅಂತ ನಾರ್ಮಲ್ಗೆ ಬಂದ್ಬಿಡುತ್ತೆ. ಆ ಥರ ಈ ಥರ 10% ಇಫ್ ಯು ಲೂಸ್, ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಯು ಡೋಂಟ್ ಲುಕ್ ವೆರಿ ಥಿನ್, ಬಟ್ you can probably reverse in the sense you can cut down on the tablets ಅಥವಾ ಔಷಧಿಗಳನ್ನು ಕಡಿಮೆ ಮಾಡ್ಬೋದು, ಇಲ್ಲ ಬ್ಲಡ್ ಶುಗರ್ ಸ್ವಲ್ಪ ಮೇಲೆ ಕೆಳಗೆ ಹೋಗೋದನ್ನ ನಾರ್ಮಲೈಸಿಂಗ್ ಮಾಡ್ಕೋಬಹುದು. ಈಗ ಇನ್ ಕೆಲವರು ಹೇಳ್ತಾರೆ ಗೊತ್ತಾ, ನಾನು ನೋಡಿದ್ದೀನಿ ಅವರು ಸಿಕ್ಕಾಪಟ್ಟೆ ಸ್ವೀಟು ಅದು ಇದು ತಿಂತಾ ಇದ್ರು, ಆದರೆ ಅವ್ರು ಆರಾಮಾಗೇ ಇದ್ದಾರೆ. ನಾನು ಎಷ್ಟು ಕ್ಲೀನ್ ಡಯಟ್ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ, ಆದ್ರೂ ನಂಗೆ ಡಯಾಬಿಟೀಸ್ ಬಂತು ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನು ಕಾರಣ ಇರ್ಬೋದು, ಅಥವಾ ಅಂಥವ್ರಿಗೆ ಏನು ಹೇಳ್ತೀರಾ? ಹಣೆ ಬರ. I'm sorry, I was just joking. ನನಗೆ 40 ವರ್ಷದಿಂದ ಇದು ಕೇಳಿ ಪಾಪ ಅಯ್ಯೋ ಅನ್ಸುತ್ತೆ. ಮುಂಚೆ 30 ವರ್ಷದಿಂದ ಕೋಪ ಮಾಡ್ಕೊಳ್ವೆ, ಏನು ಹೇಳೋದು ಕೇಳ್ರಿ ಅಂತ. ಈಗ ಅನ್ನಿಸ್ತು, 24 ಗಂಟೆ ನನ್ನ ಜೊತೆ ಜೀವನ ಮಾಡೋರು ಯಾರು? ನಾನೇ. 24 ಗಂಟೆ ನಿಮ್ಮ ಜೊತೆ ಜೀವನ ಮಾಡೋರು ಯಾರು? ನೀವೇ. ನನ್ನ ಜೊತೆ ನನ್ನ ಹೆಂಡತಿ ನನ್ನ ಮಕ್ಕಳೇನು 24 ಗಂಟೆ ಜೀವನ ಮಾಡಲ್ಲ. ಸೊ ದ ಪ್ರಾಬ್ಲಮ್ ಆಫ್ ಲಿವಿಂಗ್ ವಿತ್ ಡಯಾಬಿಟೀಸ್ ಈಸ್ ನೋನ್ ಓನ್ಲಿ ಟು ಎ ಡಯಾಬಿಟಿಕ್. ಹೇಳ್ಕೊಟ್ಬಿಡ್ತೀವಿ ಹಂಗ್ ಮಾಡೋ ಹಿಂಗ್ ಮಾಡೋ ಅಂತ, ಮಾಡೋರು ಅವನೇ ತಾನೆ. ಇದನ್ನ ಅರ್ಥ ಮಾಡ್ಕೊಂಡು ನಾನು ಐ ಮೇಡ್ ಇಟ್ ಸಿಂಪಲ್. ಇವಾಗ ಹೇಳ್ದಲ್ಲ, ಅಯ್ಯೋ ನನಗೆ ಬಂದ್ಬಿಡ್ತಲ್ಲ, ಅಯ್ಯೋ ಅವ್ರಿಗೆ ಯಾಕೆ ಬಂದಿಲ್ಲ, ಯಾಕೆ ತಲೆ ಕೆಡ್ಸ್ಕೊತೀರ? ನನಗೆ ಬಂತು, ಆಲ್ ರೈಟ್. ಅವ್ನಿಗೆ ಬರಲಿಲ್ಲ, ಇಟ್ಸ್ ಆಲ್ ರೈಟ್. ಆ ಆಸೆ ಅದಕ್ಕೊಂದು ದೂ ಸೇರಿಸಿದ್ರೆ ದುರಾಸೆ ಅಂತೀವಲ್ಲ, ಅವ್ನು ಅಷ್ಟೊಂದು ಸ್ವೀಟ್ ತಿಂತಾನೆ, ನಾನು ತಿನ್ಬೇಕು, ತೆಗಿಬೇಕು. ಇದು ವೆರಿ ಇಂಪಾರ್ಟೆಂಟ್. ಅವ್ನಿಗೆ ಯಾಕೆ ಬರಲಿಲ್ಲ? ಮೇ ಬಿ ಹಿ ಡಸ್ ನಾಟ್ ಹ್ಯಾವ್, ಹೌ ಡು ಐ ಸೇ, family history, strong genes illa. Maybe even though he is eating all these things, he is active. Maybe he is eating sweets, but others he is balancing. ಆ ಥರ ಮಲ್ಟಿಪಲ್ ಕ್ವೆಶ್ಚನ್ಸ್ ಇರುತ್ತೆ. ಅದು ಊಟ ವಿಧಾನನಲ್ಲಿ ಮಾತಾಡೋಣ. ಈ ಥರ ಆಗುತ್ತೆ. ನನಗೆ ಯಾಕೆ ಬೇಗಲೇ ಬಂದ್ಬಿಡ್ತು? ಫ್ಯಾಮಿಲಿ ಹಿಸ್ಟ್ರಿ. ಊಟದಾಗಲೇ ನನಗೆ ಸ್ವಲ್ಪ ಇನ್ಸುಲಿನ್ ಕಡಿಮೆ
ಉತ್ಪತ್ತಿದು ಪ್ಯಾನ್ಕ್ರಿಯಾಸ್ ಸಣ್ಣ ಇತ್ತು, ಆ ತರ ಕಾನ್ಸೆಪ್ಟ್ಸ್ ಇದೆ. Okay. ಇದನ್ನ ಅರ್ಥ ಮಾಡ್ಕೊಂಡು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಬಾರ್ಕರ್ಸ್ ಹೈಪಾಥಿಸಿಸ್ ಅಂತಿದೆ. ಮಕ್ಕಳುಗಳು 2.5 kg ಕಡಿಮೆ ಇದ್ರೆ ಹುಟ್ಟಿದಾಗ ಅವರ ಬಾಡಿ ಆರ್ಗನ್ಸ್ ಎಲ್ಲ ಸಣ್ಣ ಇರುತ್ತೆ, ಹೌದು, ಅದು ದಪ್ಪ ಆಗಲ್ಲ. ದಿ ನಂಬರ್ ಆಫ್ ಪ್ಯಾನ್ಕ್ರಿಯಾಟಿಕ್ ಸೆಲ್ಸ್ ವಿಲ್ ಬಿ ಲೆಸ್ಸರ್ ದ್ಯಾನ್ ಎ ಚೈಲ್ಡ್ ವಿಚ್ ಇಸ್ 3 kgs, ವಿಚ್ ಇಸ್ 3.2 kgs. ಸೊ ಲೆಸ್ ದ್ಯಾನ್ 2.5 kgs ಹುಟ್ಟಿದ್ದು ಸ್ಮಾಲ್ ಫಾರ್ ಡೇಟ್ ಅಂತ ಹೇಳ್ತೀವಲ್ಲ, ಅವಕ್ಕೆ ಪ್ಯಾನ್ಕ್ರಿಯಾಟಿಕ್ ಸೆಲ್ಸ್ ಆರ್ ಸ್ಮಾಲರ್, ಲೆಸ್ಸರ್, ಎಕ್ಸೆಟ್ರಾ. But when they become 25, when they start earning, what do? They start eating. ದುಡ್ಡಿದೆ, ಅವಾಗ ಏನು ಇರ್ತಿರ್ಲಿಲ್ಲ, ತುಂಬಾ ಸಣ್ಣ ಇದ್ದಂತ ರೇಗಿಸ್ತಾ ಇದ್ರು ಅಂತ ತಿಂತಾರೆ, ದಪ್ಪ ಆಗ್ಬಿಡ್ತಾರೆ. ಬಟ್ ಪ್ಯಾನ್ಕ್ರಿಯಾಸ್ ಇಸ್ ಅನೇಬಲ್ ಟು ಕ್ಯಾಚ್ ಅಪ್. It cannot produce insulin, but they are putting on weight. They need more insulin, they become diabetics earlier. This is called Barker's hypothesis. ಈ ಪ್ರಿಮೆಚ್ಯೂರ್ ಬೇಬೀಸ್ ಅಲ್ಲಿ ಈ ಕಂಡೀಷನ್ಸ್ ಜಾಸ್ತಿ ಆಗುತ್ತೆ. Premature is different. Okay. Small for date. Okay. ಫುಲ್ ಟರ್ಮ್ 9 ತಿಂಗಳಿಗೆ ಬಂತು, 2.5 kg ಕಡಿಮೆ ಇದ್ರೆ ದಿಸ್ ಇಸ್ ಎ ಪಾಸಿಬಿಲಿಟಿ. ಹೀಗೆ. How about premature babies? ಅದರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ? ಪ್ರಿಮೆಚ್ಯೂರ್ ಬೇಬೀಸ್, ಇಫ್ ಯು ಟೇಕ್ ಕೇರ್ ಆಫ್ ದ ಪ್ರಿಮೆಚ್ಯೂರಿಟಿ, ಅಂದ್ರೆ 7 ತಿಂಗಳು ಹುಟ್ಟಿದ್ದನ್ನ ಚೆನ್ನಾಗಿ ತಗೊಂಡು ಬೈ ದ ಟೈಮ್ 9 months they put on weight, nothing will happen. Okay. ಬಾಡಿ ಡೆವಲಪ್ಮೆಂಟ್ ಎಲ್ಲ ನ್ಯಾಚುರಲ್ ಆಗಿ ಇಂಪ್ರೂವ್ ಆಗುತ್ತೆ. ಓಕೆ. ತಾಯಿ ಹೊಟ್ಟೆನಲ್ಲೇ ಬೆಳಿಲಿಲ್ಲ ಅಂದ್ರೆ ಆಚೆ ಬಂದಾದ್ಮೇಲೆ ಎಲ್ಲಿ ಬೆಳೆಸ್ತೀವಿ? ವೆರಿ ರೈಟ್. ಸೊ ಈ ಡಯಾಬಿಟಿಸ್ ಅಂತ ಬಂದಾಗ ಇನ್ನೊಂದು ಮೇಜರ್ ಕನ್ಫ್ಯೂಷನ್ ಎಲ್ರಿಗೂ ಏನಿರುತ್ತೆ ಅಂದ್ರೆ, ಏನ್ ತಿನ್ಬೇಕು ತಿನ್ಬಾರ್ದು? ಗುಡ್ ಕ್ವಶನ್, ಬಹಳ ದೊಡ್ಡ ಕ್ವಶನ್. ಒಬ್ಬೊಬ್ರು ಒಂದೊಂದು ಡಯಟ್ ಟ್ರೈ ಮಾಡಿರ್ತಾರೆ. ಅಯ್ಯೋ ಅವ್ರು ಹಂಗ್ ಮಾಡಿದ್ರೆ ಸರಿ ಹೋಯ್ತಂತೆ, ನಾನು ಮಾಡ್ತೀನಿ. ಅಯ್ಯೋ ಅವ್ರು ಅದನ್ನ ತಿಂದ್ರೂ ಸರಿ ಹೋಗ್ಲಿಲ್ವಂತೆ, ನಾನು ಏನ್ ಮಾಡ್ಲಿ? ಕರೆಕ್ಟ್. ಸಿ, ವೆರಿ ವ್ಯಾಲಿಡ್ ಕ್ವಶನ್. ನಿಮಗೆ 2 ಹೇಳ್ತೀನಿ ಪ್ಲೀಸ್. ಮೊದಲನೇದು, ನಾನು ಡಯಾಬಿಟಿಸ್ ಪ್ರಾಕ್ಟೀಸ್ ಶುರು ಮಾಡಿದಾಗ ಸಮಥಿಂಗ್ ಲೈಕ್ 88-89 ನಲ್ಲಿ ನನಗೊಬ್ರು ತಮಿಳಿಯನ್, ಅವರ ಏನ್ ಹೇಳ್ತಾರೆ, ಮಗ ಮೈಸೂರಿನಲ್ಲಿದ್ದ, ಮದುವೆ ಆದ್ಮೇಲೆ ಅವ್ರು ರಿಟೈರ್ ಆದ್ಮೇಲೆ ಇಲ್ಲಿಗೆ ಬಂದು ಸೆಟ್ಲ್ ಆದ್ರು. ಹಿ ವಾಸ್ ಇನ್ ICS ಅಟ್ ದಟ್ ಟೈಮ್, ಇಂಡಿಯನ್ ಸಿವಿಲ್ ಸರ್ವಿಸ್, ಪ್ರೀ ಇಂಡಿಪೆಂಡೆನ್ಸ್. ಆಮೇಲಿಂದ IAS, IFS ಅಂತೆಲ್ಲ ಚೇಂಜ್ ಆಯ್ತಲ್ಲ, ಅವ್ರು ಸಿವಿಲ್ ಸರ್ವಿಸ್ ಅಂತ ಇತ್ತು. ಸಚ್ ಅ ಬಿಗ್ ಮ್ಯಾನ್. ಈ ಕೇಮ್ ಟು ಮಿ, ಯಾರು ಹೇಳಿದ್ರು ಗೊತ್ತಿಲ್ಲ. ಸರಿ, ಆಸ್ ಯೂಶುವಲ್, ಇನ್ನೂ ಚಿಕ್ಕವ್ ನಾನು, ಕೂದಲಿತ್ತು, ಗಡ್ಡ ಇರಲಿಲ್ಲ. ಹಿಂಗ್ ಮಾಡ್ಬೇಕು, ಹಂಗ್ ಮಾಡಬಾರ್ದು, ಹಿಂಗ್ ಹೇಳಿ ಹಂಗಿ ಅಂತ ಶುರು ಮಾಡಿದೆ. ಆಫ್ಟರ್ 4-5 minutes he said, "Doctor, do you have diabetes?" "What are you talking, sir? I'm young, I take care of my health." "Then you do not know much about diabetes, doctor." ನನಗೆ ಅವತ್ತು ಕಪಾಲ ಕೊಡ್ದಂಗೆ ಆಯ್ತು ಅಮ್ಮ. ನಿಜವಾಗ್ಲೂ ಇಟ್ ವಾಸ್ ಎ ವೇಕ್ ಅಪ್ ಕಾಲ್ ಫಾರ್ ಮಿ. ಐ ಹ್ಯಾವ್ ರೆಡ್ ಸೋ ಮಚ್, I have got my MD medicine, so etc. I know a lot of it. This is the major issue. So that day onwards, I started changing my attitude. The second incident I want to tell you is, in psychology, there is a concept called as KIS principle. KIS, okay. ಏನದು? Keep it simple principle. Keep it simple. Okay. ತಲೆ ಕೆಡ್ಸ್ಕೋಬೇಡಿ ಅಂತ. ಅದನ್ನ ಸ್ವಲ್ಪ ದಿವಸ ಎಲ್ಲ ಆದ್ಮೇಲಿಂದ it has become KISS principle. KISS principle, not kissing. KISS principle. Keep it simple, stupid. Really? Who is the stupid fellow here? Mainly doctor. We as doctors, educated people, we should keep it simple for the patient. Who is the next stupid person? Patient. So KISS principle. Keep it simple. Okay. ಅದನ್ನ ನಾನು 30 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀನಿ. ನನ್ನ ಸ್ನೇಹಿತರುಗಳು, persons with diabetics, if they watch this, they will smile. ಡಾಕ್ಟರ್ ನೀವು ಹೇಳಿದ್ ಕರೆಕ್ಟ್ ಅಂತ. ಡಯಾಬಿಟಿಸ್ ಆಯ್ತು, ಬಂತು, ತಲೆ ಕೆಡ್ಸ್ಕೋಬೇಡಿ. ಏನ್ ಮಾಡ್ಬೇಕು? ಊಟ, ತಿಂಡಿ, ಎಕ್ಸಸೈಸು, ತಲೆ ಕೆಡ್ಸ್ಕೋಬಾರ್ದು. ಅದನ್ನ ಆಯುರ್ವೇದದಲ್ಲಿ ಏನ್ ಹೇಳಿದೆ? ಆಹಾರ, ವಿಹಾರ, ವಿಚಾರ. ಬಹಳ ವರ್ಷದಿಂದ ಹೇಳಿದೆ. ನಾವು ಪೆದ್ದ ಜನಗಳು ಪ್ರಾಕ್ಟೀಸ್ ಮಾಡ್ತಿಲ್ಲ. ವಿಚಾರ ಅಂದ್ರೇನು? ಸ್ಟ್ರೆಸ್. Unfortunately, majority of us do not understand what is stress. Stress ಅಂದ್ರೇನು? If I ask you a question, what is stress? ಯಾವ್ದಾದ್ರೂ ಒಂದು ವಿಷಯದ ಬಗ್ಗೆ ಅವಶ್ಯಕತೆಗಿಂತ ಹೆಚ್ಚಾಗಿ ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಟೆನ್ಷನ್ ತಗೊಂಡ್ರೆ ಪ್ರಾಬಬ್ಲಿ ದಟ್ ಈಸ್ ಸ್ಟ್ರೆಸ್ ಅಂತ ನಾನು ಅನ್ಕೊಳ್ತೀನಿ. Medically speaking, physiologically speaking, stress is defined as an internal response to whatever stimulus. ಯಾವುದೇ ಸ್ಟಿಮ್ಯುಲಸ್ ಇರಲಿ, ಒಂದು ಇಂಟರ್ನಲ್ ರೆಸ್ಪಾನ್ಸ್. ಈಗ ನನ್ನ ಹೆಂಡತಿ ಕಂಡ್ರೆ ನನಗೆ ಪ್ರೀತಿ, ನನ್ನ ಮಕ್ಕಳು ಕಂಡ್ರೆ ನನಗೆ ಪ್ರೀತಿ,
ಈಸ್ ಇಟ್ ಸ್ಟ್ರೆಸ್? ನಾಟ್ ಎಟ್ ಆಲ್. ಅಲ್ವಾ? ಒಳ್ಳೆ ಮ್ಯೂಸಿಕ್ ಕೇಳಿದೆ, ಈಸ್ ಇಟ್ ಸ್ಟ್ರೆಸ್? ಇಲ್ಲ. ನಿನ್ ಕಂಡ್ರೆ ಕೋಪ ಬಂತು, ಈಸ್ ಇಟ್ ಸ್ಟ್ರೆಸ್? ಮೇ ಬಿ ಎಸ್. ಅಲ್ವಾ? ದಿಸ್ ಇಸ್ ವೇರ್ ವಿ ಹ್ಯಾವ್ ಟು ರಿಯಲಿ ಅಂಡರ್ಸ್ಟ್ಯಾಂಡ್. Stress is an internal response to any stimulus. I love my wife, it is stress, but it's called eustress. ಒಳ್ಳೆಯ Okay. stress. I hate my children, distress. ಸೊ ನಾವೇನ್ ಮಾಡಿದೀವಿ, ಸ್ಟ್ರೆಸ್ ಅಂದ ತಕ್ಷಣ ಅಯ್ಯೋ ಕೋಪ ಬಂತು, ಅಯ್ಯೋ ಬೇಜಾರಾಯ್ತು, ಅಯ್ಯೋ ನನ್ಗದಿಲ್ಲ ಅನ್ಕೊಂಡು ಮಾಡ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಅಯ್ಯೋ ನನ್ನ ಹತ್ರ ಮಾರುತಿ 800 ಇದೆ ಅಂತ ಖುಷಿ ಪಡೋರು ಯಾರು? ಎಲ್ಲಾರ್ಗೂ ಆ ದೊಡ್ಡ ಕಾರೇ ಬೇಕು ಅಂದ್ರಲ್ಲ. ದಿಸ್ ಈಸ್ ಸ್ಟ್ರೆಸ್ ಹ್ಯಾಸ್ ಬಿನ್ ingrained into us because we have become so greedy, Yeah. so bad in our attitudes. ಖುಷಿಯಾಗಿದ್ದೀನಪ್ಪ, ದಿನಕ್ಕೆ 3 ಸಲ ಊಟ ಕೊಡ್ತಾಳೆ ನನ್ನ ಹೆಂಡತಿ, ನೋಡಿದ್ರೆ ನಗ್ತಾಳೆ. You improve good hormones. When you start liking, when you start loving what you have, you improve good hormones. Distress comes down. Okay. Oh, I don't like this. Oh, I hate that. Your distress increases. You produce bad hormones. ಸೊ ಸಿಂಪಲ್ ಕಾನ್ಸೆಪ್ಟ್, ಆಹಾರ ವಿಹಾರ ವಿಚಾರ. ವಿಚಾರ ಏನೋ, ಒಳ್ಳೆ ವಿಚಾರ ಮಾಡ್ರಿ, ಒಳ್ಳೆ ಹಾಡು ಕೇಳ್ರಿ, ಒಳ್ಳೆ ಜನಗಳ ಜೊತೆ ಇರಲಿ. ಮಾಡ್ತಾ ಇಲ್ಲ ನಾವು. ವಿಹಾರ, ಎಕ್ಸಸೈಸ್ ಹೆಂಗೆ ಮಾಡೋದು? ಏನು ಜಿಮ್ಮಿಗೆ ಸೇರಿ 50,000 ಕಟ್ಟಿ ಅದೇನೇನೋ ಕುಡಿದು ತಿಂದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋ ಏನೇನೋ ಕೇಳಿದ್ದೀವಿ ಅಲ್ವಾ? ದೇವರು ನಮಗೆ 2 ಕೈ 2 ಕಾಲು ಕೊಟ್ಟಿದ್ದಾನೆ, ಅದನ್ನ ಸರಿಯಾಗಿ ಉಪಯೋಗಿಸ್ಬಿಟ್ರೆ ಸಾಕು. ನಮ್ಮ ರಾಜ್ಕುಮಾರ್ ಒಂದು ಹಾಡು ಹೇಳಿದ್ದಾರೆ ಗೊತ್ತಾ? ಯಾವುದು ಸರ್? ಭಗವಂತ ಕೈ ಕೊಟ್ಟ ದುಡಿಯೋಕ್ಕಂತ, ಭಗವಂತ ಕಾಲ್ ಕೊಟ್ಟ ನಡೆಯೋಕ್ಕಂತ. ಮಾಡ್ತಾ ಇದ್ದಾರೆ. ಬ್ಯೂಟಿಫುಲ್ ಅಲ್ವಾ? ನೀವು ಅಣ್ಣೋರ್ ಫ್ಯಾನಾ ಸರ್? ಅಣ್ಣೋರ್ ಫ್ಯಾನಾ? ಯಾರಲ್ಲ ಅಂತೀರಲ್ವಾ? ರಾಜ್ಕುಮಾರ್ ಯಾರು ಫ್ಯಾನ್ ಇಲ್ಲ? ಎಕ್ಸಾಕ್ಟ್ಲಿ. ಸಚ್ ನೆಕ್ಸ್ಟ್ ದೇವರ ಮನುಷ್ಯ ಅಂದ್ರೆ ಅವರೇನೆ. ಅದಕ್ಕೆ ದೇವತಾ ಮನುಷ್ಯನೇ ಮಾಡ್ಬಿಟ್ಟಿದ್ದಾರೆ. ದೇವತಾ ಮನುಷ್ಯ. ಇನ್ನೊಬ್ರು ಇದಾರೆ, ಡಾಕ್ಟರ್ ಮಂಜುನಾಥ್, ಕೇಳಿದಿರ? CN ಮಂಜುನಾಥ್, ನನ್ನ ದೊಡ್ಡಣ್ಣ, ಅವನು ದೇವರ ಮನುಷ್ಯ. ಎಂಥ ಕೆಲಸ ಮಾಡಿದಾನ ಮನುಷ್ಯ. ಈ ತರ ಇರ್ಲಿ. ವಿಹಾರ, ಸಿಂಪಲ್ ವಾಕಿಂಗ್. ಆದ್ರೆ ನಾವು ನಡಿಬೇಕಾದ್ರೆ ಕೈ ಬೀಸ್ಕೊಂಡು ನಡ್ಬಿಡಿ ಅಂತ ಹೇಳ್ಕೊಡ್ತೀನಿ. ನಾವೇನ್ ಮಾಡ್ತೀವಿ, ನಡ್ಕೊಂಡು ಹಲೋ ಅವಾರ್ಯು ಬೇರಾರ್ಯು ವಾರಾರ್ಯು ಮಾಡಬೇಡಿ, ಕೈನೂ ಬೀಸ್ಕೊಂಡು ನಡ್ಕೊಂಡು ಹೋಗ್ಬಿಡಿ. ಒಂದ್ ದಿನಕ್ಕೆ ಒಂದು 20-30 ನಿಮಿಷ 2 ಸಲ 3 ಸಲ ಮಾಡಿದ್ರು ಸಾಕು, ಇಲ್ಲ 30-40 ನಿಮಿಷ ಒಂದ್ಸಲ ಮಾಡಿದ್ರು ಸಾಕು. ಆದ್ರೆ ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ಮಸಲ್ನ ಸ್ಟ್ರೆಂತ್ ಮಾಡಕ್ಕೆ ಬೇರೆ ತರ ಎಕ್ಸರ್ಸೈಸ್ ಮಾಡಿ ಅಂತ. ಸೊ ಈಸ್ ಇಟ್ ಸಿಂಪಲ್? ಎಸ್, ಸಿಂಪಲ್. ವಿಹಾರ, ಜಸ್ಟ್ ವಾಕ್. ಸ್ವಲ್ಪ ವಯಸ್ಸಾಗ್ತಾ ಇದ್ದಂಗೆ ಮಸಲ್ ಟೈಟ್ ಮಾಡಿಸ್ಕೊಳ್ಳಿ, ಅಂದ್ರೆ ಸ್ಟ್ರೆಂಥನಿಂಗ್. ಅಂದ್ರೆ ವೇಟ್ಸ್, ಸಮ್ ವೈಟ್ಸ್. ಇವಾಗ ಏನದು ಏನೇನೋ ಬಂದಿದೆ, ಇಲ್ಲಿಗೆ ಹಾಕೊಂಡು ನಾನು ಮಾಡ್ತೀನಿ. ಇವಾಗ ವೆಯ್ಟ್ಸೇ ಬಂದ್ಬಿಡುತ್ತೆ, 1 kg 2 kg ಇಲ್ಲಿ ಕೈಗೆ ಕಾಲ್ಗೆ ಹಾಕೊಂಡು ಮಾಡ್ಬೋದು. ಅದು ಸಿಂಪಲ್. 3ನೇದು ಆಹಾರ, ಅದೇ ಮೊದಲನೇದು. ವಿಹಾರ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ವಿಚಾರ, ಬಿ ಹ್ಯಾಪಿ ವಿತ್ ವಾಟ್ ಯು ಹ್ಯಾವ್, ಲೈಕ್ ವಾಟ್ ಯು ಲುಕ್ ಅರೌಂಡ್. ಆಹಾರ ಬಂದಾಗ ಏನೇನೋ ಹೇಳ್ತಾರಲ್ಲ, ಇದನ್ನ ನಾವು ಮುಂಚೆ ಜೋಕ್ ಮಾಡೋದೇ ಸುಮ್ಮನೆ ಆಗ್ಬಿಟ್ಟಿದೀನಿ. ವಯಸ್ಸಾಗಿದೆ. ಮುಂಚೆ ಡೈಟಿಷಿಯನ್ಸ್ ಅಂತೀವಲ್ಲ, ಪಾಪ ಒಳ್ಳೆಯ ಜನಗಳವರು. ವಿತೌಟ್ ದೆಮ್ ವಿ ಕಾಂಟ್ ಆಲ್ಸೋ ಟೇಕ್ ಕೇರ್. 6 ಗಂಟೆಗೆ 1 ಕಪ್ ಕಾಫಿ, ಬಾರ್ 1 ಕಪ್ ಟೀ, ಬಾರ್ 1 ಕಪ್ ಮಿಲ್ಕ್. 8:30ಗೆ 4 ಇಡ್ಲಿ, ಬಾರ್ 2 ದೋಸೆ, ಬಾರ್ 5 ಗಂಟೆ 4 ಗಂಟೆ ಅಂದ್ಬಿಟ್ಟು 7:30 ಕನ್ಫ್ಯೂಸ್ ಆಗ್ಬಿಟ್ಟು ಬಾರ್ಗೆ ಹೋಗ್ಬಿಡ್ತಾರೆ. ಇಷ್ಟು ಜೋಕ್, ಬಾರ್ಗೆ ಹೋಗ್ಬಿಡ್ಬೇಡಪ್ಪ, ಬಾರ್ ಬರ್ದಿದ್ದಾರೆ ಅಂತ. ಸೊ ವಾಟ್ ಹ್ಯಾವ್ ಡನ್ for more than 3 decades. I made it very simple. ಆಯುರ್ವೇದದಿಂದಾನೆ I was influenced by Ayurveda about this. ಯಾವಾಗ, ಏನು, ಎಷ್ಟು, ಸಿಂಪಲ್ ಕಾನ್ಸೆಪ್ಟ್. ಅದ್ರ ಬಗ್ಗೆ 3 ಕ್ವಶನ್ ಆನ್ಸರ್ ಮಾಡ್ಕೊಳ್ರಪ್ಪ, ನಿಮ್ದು ಊಟ ಆಗೋಯ್ತು. ಯಾವಾಗ ತಿನ್ಬೇಕು, ಏನ್ ತಿನ್ಬೇಕು, ಎಷ್ಟು ತಿನ್ಬೇಕು. ಆಯುರ್ವೇದದಲ್ಲಿ ಊಟ ಅನ್ನೋದೇನು ಹೇಳ್ಕೊಟ್ಟಿದ್ದಾರೆ, ವಾಟ್ ಈಸ್ ಫುಡ್ ಅಂತ ಒಂದು ಸಿಂಪಲ್ ಡೆಫಿನೇಷನ್ ಕೊಟ್ಟಿದ್ದಾರೆ. ಏನದು? ಫುಡ್ ಈಸ್ ರೀಜನ್ ಸ್ಪೆಸಿಫಿಕ್. ನೀನ್ ಎಲ್ಲಿದೆಯೋ ಅದನ್ನ ಸ್ಪೆಸಿಫಿಕ್. ಅಮೆರಿಕಾಗ ಹೋಗ್ಬಿಟ್ಟು ರಾಗಿ ಕೊಡು ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ, ಅಲ್ಲೇ ಇದ್ರೆ ಅದೇ ಮಾಡು. ಎಥ್ನಿಕ್ ಸ್ಪೆಸಿಫಿಕ್. ಮಾಂಸಾಹಾರಿ ಆದ್ರೆ ಮಾಂಸ ತಿನ್ನು, ಸಸ್ಯಾಹಾರಿ ಆದ್ರೆ ತಲೆ ಕೆಡಿಸ್ಕೋಬೇಡ. 3ನೇದು ಸೀಸನಲ್. ಬ್ಯೂಟಿಫುಲ್ ಕಾನ್ಸೆಪ್ಟ್. ರೀಜನ್ ಸ್ಪೆಸಿಫಿಕ್, ಎಥ್ನಿಕ್ ಸ್ಪೆಸಿಫಿಕ್, ಸೀಸನ್ ಸ್ಪೆಸಿಫಿಕ್. ಯಾವ್ಯಾವ ಸೀಸನ್ ಅಲ್ಲಿ ಏನೇನು ಬರುತ್ತೋ ಚೆನ್ನಾಗಿ ಹೇಳ್ಕೊಟ್ಟಿದ್ರು, ಅದನ್ನ ಮಾಡ್ಕೊಂಡು ಹೋಗಿ.
ಅದಕ್ಕೆ ದಿನಚರ್ಯ ಋತುಚರ್ಯ ಅಂತ ಹೇಳ್ತಿದ್ದೆ ಅಲ್ವಾ. ಸೊ ಅದನ್ನ ಸಿಂಪಲ್ ಆಗಿ ನಾ ಮಾಡಿರೋದು, ಯಾವಾಗ ಏನು ಎಷ್ಟು, ಈ 3 ಮಂತ್ರ ಇಟ್ಕೊಳಪ್ಪ, ಯಾವಾಗ ಏನು ಎಷ್ಟು ಅಂತ. ಯಾವಾಗ ಅದು ಸ್ವಲ್ಪ ಇಂಪಾರ್ಟೆಂಟ್. ನಾವೆಲ್ಲ ಅಫ್ಕೋರ್ಸ್ ಈಗ್ಲೂ ಅಷ್ಟೇ ಬೇಗಲೇ ತಿಂಡಿ ತಿಂತಿದ್ವಿ, ಸ್ವಲ್ಪ ಲೇಟಾಗಿ ಊಟ ಮಾಡ್ತಿದ್ವಿ ರಾತ್ರಿ, ಮಧ್ಯದಲ್ಲಿ ಆ ಕಡೆ ನಡೆಯೋದು. ಇಟ್ ವಾಸ್ ಎ ನೈಸ್ ಪ್ರಾಕ್ಟೀಸ್. ಸೊ ಐ ಟೆಲ್ ದೆಮ್, ಎಲ್ಲರಿಗೂ ಡಯಾಬಿಟಿಸ್ ಇರಬೇಕು ಅಂತಲ್ಲ, ಆಸ್ ಎ ನಾರ್ಮಲ್ ಇದು, ಬೇಗಲೇ ತಿಂಡಿ ತಿನ್ರಪ್ಪ. ಏನೇನೋ ಬಂದಿದೆಯಲ್ಲ, ತಿಂಡಿ ತಿನ್ಬೇಡ 12 ಗಂಟೆ ಮೇಲೆ, ಇಟ್ಸ್ ನಾಟ್ ಗುಡ್ ಆಕ್ಚುಲಿ. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಆಮೇಲೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡೋದು, ಅದನ್ನ ತಪ್ಪದು. ಸೊ ಯಾವಾಗ ಅಂದ್ರೆ ಬೆಳಗ್ಗೆ ಬೇಗಲೇ ತಿಂಡಿ ತಿನ್ನಿ, ಬೇಗ ಎದ್ದು 1.5 ಗಂಟೆ 2 ಗಂಟೆ ಒಳಗೆ. 10 ಗಂಟೆಗೆ ತಿಂಡಿ ತಿಂತಿದ್ರೆ ಎಷ್ಟು ಗಂಟೆಗೆ ಎದ್ದೇಳ್ಬೇಕು? 8:30. 6 ಗಂಟೆಗೆ ಎದ್ಬಿಟ್ಟು ಏನು 5,000 ರೂಪಾಯಿ ಶೂಸು ಎಲ್ಲ ಹಾಕೊಂಡು ಹೋ ಅಂತ ಹೋಗ್ಬಿಟ್ಟು 11 ಗಂಟೆಗೆ ತಿಂಡಿ ತಿಂದ್ರೆ ಇಟ್ ಹ್ಯಾಸ್ ನೋ ಎಫೆಕ್ಟ್. ಇದು ಸಿಂಪಲ್ ಆಗಿ ಹೇಳ್ಕೊಡ್ತಿದ್ದೆ. ಬೆಳಗ್ಗೆಗೂ ರಾತ್ರಿಗೂ ಅಟ್ಲೀಸ್ಟ್ 12 hours ಗ್ಯಾಪ್ ಕೊಟ್ಬಿಡ್ರಪ್ಪ. ಯಾಕೆಂದ್ರೆ ಆಯುರ್ವೇದ ಕಾಲದಲ್ಲಿ 6:30-7 ಊಟ ಮಾಡ್ಬಿಡು ಅಂತ ಹೇಳಿದ್ರು. ಸೂರ್ಯೋದಯಕ್ಕೆ ತಿನ್ನು, ಸೂರ್ಯಾಸ್ತಮಕ್ಕೆ ಊಟ ಮಾಡು ಅಂತ ಹೇಳಿದ್ರು. ದಿನಕ್ಕೆ 2 ಸಲ ಮಾಡೋರು. ಈಗ ಯಾರು ಸೂರ್ಯಾಸ್ತಮ ಆದ್ಮೇಲಿಂದ ಊಟ ಮಾಡ್ಬಿಟ್ಟು ನಿದ್ರೆ ಮಾಡ್ತಾರೆ? ದುಡ್ಡಿರೋರು, ನ್ಯೂ ಎಜುಕೇಟೆಡ್ ಪೀಪಲ್. ದೇ ಥಿಂಕ್, ಓ, ಐ ಶುಡ್ ಹ್ಯಾವ್ ಮೈ ಡಿನ್ನರ್ ಬೈ 6:30 and watch dirty movies till 12 o'clock. Nothing happens. ಆಗಿನ ಕಾಲದಲ್ಲಿ ಸೂರ್ಯಾಸ್ತಮ ಆದ್ಮೇಲಿಂದ 1/2-3 ಗಂಟೆಲಿ ಮಾಡ್ಬಿಡೋರು ಊಟ. ವೇರ್ ವಾಸ್ ದಿ ಕಾನ್ಸೆಪ್ಟ್? ಇವಾಗ ಯಾರು ಮಲಗ್ತಾರೆ? ಸೊ ಇಫ್ ಯು ಗಿವ್ ಎ ಲಾಂಗ್ ಗ್ಯಾಪ್, ಅಗೇನ್ ಯುವರ್ ಲಿವರ್ ವಿಲ್ ನಾಟ್ ಕೀಪ್ ಕ್ವೈಟ್. ಸೊ ಅದಕ್ಕೆ ಹೇಳ್ಕೊಡೋದು ನಾನು, ಬೆಳಗ್ಗೆ ಒಂದು ತಿಂಡಿ ಬೇಗಲೇ ತಿನ್ರಪ್ಪ, ರಾತ್ರಿ ಊಟ 12 ಗಂಟೆ ಮೇಲೆ ಮಾಡಿ, ಅಂದ್ರೆ 12 hours. ಬೆಳಗ್ಗೆ 8 ಗಂಟೆಗೆ ತಿಂಡಿ ತಿಂದ್ರೆ ರಾತ್ರಿ ಎಷ್ಟು ಗಂಟೆಗೆ ಊಟ? 8:30 ಸಾಕು, ಫಿಕ್ಸ್ ಮಾಡ್ಕೊಂಡ್ಬಿಡು. 2 ಊಟ ದಿನಕ್ಕೆ ಅಷ್ಟೇ. ಮಧ್ಯದಲ್ಲಿ ತುಂಬಾ ಅವಾಗ 6 ಗಂಟೆ 8 ಗಂಟೆ ಕೆಲಸ ಮಾಡೋರು, ಇವಾಗ 12 hours. ಸೊ ಮಧ್ಯದಲ್ಲಿ ಒಂದ್ ಸ್ವಲ್ಪ ತಗೊಳ್ಳು. ಏನು 1:30-2 ಗಂಟೆಗೆ. ಸೊ ರೂಲ್ ಆಫ್ ಥಂಬ್ ಅಂದ್ರೆ 8:30 ಒಳಗೆ ತಿಂಡಿ, 1:30-2 ಗಂಟೆಗೆ ಊಟ, 8:30-9 ಊಟ. ಈಸಿನಾ? ಮಾಡ್ತೀರಾ? ಮಾಡ್ಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಚೆನ್ನಾಗಿದೆ ಇದು. ಆಯ್ತಾ? ಏನ್ ತಿನ್ಬೇಕು ಇಂಪಾರ್ಟೆಂಟ್ ಅಲ್ವಾ? ಹೇಳಿದ್ನಲ್ಲ, ರೀಜನ್ ಸ್ಪೆಸಿಫಿಕ್, ಎಥ್ನಿಕ್ ಸ್ಪೆಸಿಫಿಕ್ ಅಂಡ್ ಸೀಸನಲ್ ಫುಡ್ ಅಂತ. ಬಿಫೋರ್ ಗೋಯಿಂಗ್ ದಟ್, ಲೆಟ್ ಮಿ ಇಂಟರಪ್ಟ್ ಯು ಸರ್ ವಿತ್ ಯೋರ್ ಪರ್ಮಿಷನ್. ಏನಂದ್ರೆ ಡಯಾಬಿಟಿಸ್ ಇರೋರ್ಗು ಈ ಅವರ್ಸ್ ಹೇಳಿದ್ರಲ್ಲ, ಅದಕ್ಕೆ ಹೇಳ್ತೀನಿ, ಬೇಗ ಸುಸ್ತಾಗ್ಬಿಡ್ತಾರೆ. ಪ್ರತಿ 2 ಗಂಟೆ ಏನಾದ್ರು ತಿಂತೀರಿ ಅಂತ ಕೂಡ ಹೇಳೋರಿದ್ದಾರೆ. ವಾಟ್ ಯು ಹ್ಯಾವ್ ಟು? ತಪ್ಪದು. ಓಕೆ, ಅದೇನ್ ನೀಡಿಲ್ಲ. ಮುಂಚೆ ಒಂದು 20 ವರ್ಷದಿಂದ ಇಟ್ ವಾಸ್ ಪ್ರಿವಿಲೆಂಟ್. ಬ್ರೇಕ್ ಯುವರ್ ಬ್ರೇಕ್ಫಾಸ್ಟ್ ಇಂಟು 2, ಲಂಚ್ ಇಂಟು 2, ಅಂಡ್ ಡಿನ್ನರ್ ಪ್ರಾಬಬ್ಲಿ 5 times a day ಅಂತ ಹೇಳ್ಕೊಡೋರು. ಹೌದು. ಬಟ್ ನಾನು ಇದನ್ನು ಹೇಳ್ಬೇಕು ನಿಮ್ಗೆ. ಮುಂಚೆ ಹೇಳ್ತಿದ್ದೆ 25-30 ವರ್ಷದಿಂದ, ನೋಡಪ್ಪ, 6 ಇಡ್ಲಿ ತಿನ್ಬೇಡ, 4 ಇಡ್ಲಿ ಅಥವಾ 3 ಇಡ್ಲಿ ತಿನ್ನು, 11:30 ಅಷ್ಟೊತ್ತಿಗೆ ಇನ್ನೊಂದ್ 2 ಇಡ್ಲಿ ತಿನ್ನು, 2 ಗಂಟೆಗೆ ಇಷ್ಟನ್ನ ಬದಲು ಒಂದ್ ಸ್ವಲ್ಪ ಕಡಿಮೆ ಮಾಡು ಅಂತ. ಪಕ್ಕದಲ್ಲಿ ಯಾರು ಕೂತಿರೋರು? ಪೇಷಂಟ್ ಪಕ್ಕ ಅವ್ರ ಮನೆಯವ್ರು ಕೂತಿರ್ತಾರೆ. ಹೆಂಡ್ತಿ, ಸಾರ್ ನಿಮ್ ಕೈ ಮುಗಿತೀವಿ, ನಾವು ಸತ್ತೋಗ್ಬಿಡ್ತೀವಿ ಬೇಕು. ಎಷ್ಟು ಜನಕ್ಕೆ? ಗಂಡಂಗೆ 5 ಸಲ, ಮಕ್ಳು 3 ಸಲ, ಅತ್ತೆ ಪಾಪ. ಸಿ, they taught me to become more practical, pragmatic. So keep it simple again. Keep it simple. Yes. 3 ಸಲ ಸಾಕು. ಬಟ್ ಯಾಕೆ ಸುಸ್ತಾಗುತ್ತೆ? ಯಾಕೆ? ನೀನು 8 ಇಡ್ಲಿ ತಿಂದಿರ್ತೀಯ, 250ಕ್ಕೆ ಹೋಗುತ್ತೆ. ಏನ್ ಮಾಡ್ತಾರೆ ಡಾಕ್ಟ್ರು? ಮಾತ್ರ ಜಾಸ್ತಿ ಕೊಡ್ತಾರೆ, ಡೋಸೇಜ್ ಸ್ಲೋ ಆಗ್ಬಿಡುತ್ತೆ. ಮಧ್ಯಾಹ್ನ 1:30 ಊಟ ಮಾಡಲ್ಲ, 2:30 ಮಾಡಕ್ ಹೋಗ್ತಾರೆ, ಇಳಿದೋಗ್ಬಿಟ್ಟಿರುತ್ತೆ. So that is the mix up. Yes. That is the mix up. So keep it simple, as simple as possible. Tablets also. ನೀವು ಹೋದ ತಕ್ಷಣ 300 ಹೇಳೋದೇ ಇಲ್ಲ, ಬರ್ಕೊಟ್ಬಿಡೋದು. 2 ದಿವಸದಿಂದ ನಿನಗೆ ಲೋ ಶುಗರ್ ಆಗಿತ್ತು ಅಂತ ಕೇಳೋದೇ ಇಲ್ಲ. ಮೆನಿ ಪೀಪಲ್, ಇಫ್ ಇಟ್ ವರ್ ಟು ಬಿ 70 yesterday, today it will be 300. ಲೋ ಶುಗರ್, ಹೈ ಶುಗರ್ ಪೀಕ್ಸ್ ಆಗುತ್ತೆ. 300 ನೋಡಿ ಮಾತ್ರ ಹೆಚ್ಚು ಮಾಡ್ತೀಯ, ತಿರ್ಗಾ 70-60 ಇಳಿದೋಗ್ಬಿಡುತ್ತೆ, ಮತ್ತೆ ಲೋ ಆಗ್ಬಿಡುತ್ತೆ. ದಿಸ್ ಇಸ್ ಎ ಕಾನ್ಸೆಪ್ಟ್. ಎಲ್ಲರೂ ಇದನ್ನ ತಲೆಗೆ ಹಚ್ಕೋಬೇಡಿ. ನಿಮ್ ಡಾಕ್ಟರ್ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು you should decide. Done. So this is the issue. So 3 times a day is fine. Okay. And if you think you are exercising or you are doing physical exertion, ಹೊಟ್ಟೆ ಹಸ್ದಾಗ ಯೂಶಲಿ ನಿಮ್ ಬ್ಲಡ್ ಗ್ಲೂಕೋಸ್ ನೋಡ್ರಪ್ಪ ಅಂತ ಹೇಳ್ಕೊಡ್ತೀನಿ. ಅದೇನಾದ್ರೂ 110-120 ಇದ್ರೆ ಒಂದು ಹಣ್ಣು ತಿನ್ಬಿಡಿ. ಖುಷಿ ಆಗ್ಬಿಡ್ತಾರೆ. ಹಣ್ಣು ತಿನ್ನಕ್ಕೆ ಹೇಳ್ತಿರಲ್ಲ ಡಾಕ್ಟ್ರೆ ಅಂತ, ತಿನ್ರಪ್ಪ ಅಂತ. ಅದು ಆಮೇಲೆ ಹೇಳೋಣ ಹಣ್ಣು ತಿನ್ಬೇಕು ಬೇಡ ಅಂತ. ಸೊ ದಿಸ್ ಇಸ್ ಸಿಂಪಲ್ ಕಾನ್ಸೆಪ್ಟ್. 8-8:30 ಬ್ರೇಕ್ಫಾಸ್ಟ್, 1:30 to 2 o'clock ಅಲ್ಲಿ ಊಟ, ರಾತ್ರಿ 8-8:30 ಊಟ.
1:30 ಊಟ ಮಾಡಿ 9 ಗಂಟೆವರೆಗೂ ಸ್ವಲ್ಪ ಲೇಟ್ ಆದರೆ 5 ಗಂಟೆಗೆ ಒಂಚೂರು ಹಣ್ಣು ಅಥವಾ ಒಂದು ಕಾಫಿ, ಬಿಸ್ಕತ್ ಬೇಡ ಅಂತ ಹೇಳ್ತೀನಿ, ಬಟ್ ದೇ ಕಾಂಟ್, ಎಲ್ಲರೂ ಹಣ್ಣು ಹುಡ್ಕೊಂಡು ಹೋಗೋಕ್ಕಾಗಲ್ಲ, ಬಿಸ್ಕತ್ ತಿನ್ಬಿಡ್ತಾರೆ, ಇಟ್ಸ್ ಆಲ್ ರೈಟ್. ಏನ್ ತಿನ್ಬೇಕು ತಲೆ ಕೆಡ್ಸ್ಕೋಬೇಡಿ, ಏನ್ ತಿನ್ಬಾರ್ದು ಅಂತ ಪ್ರಾಕ್ಟೀಸ್ ಮಾಡಿ. ಸಿಂಪಲ್. ವಾಟ್ ವಿ ಡೋಂಟ್ ಬಾದರ್. You have been eating for the last 67 years. I have been eating rice, ರಾಗಿ, ಜೋವರ್, ರವೆ, ಏನೇನೋ ಹೇಳ್ತೀವಲ್ಲ, ಎಲ್ಲಾನು ಇಟ್ಕೋ. ನಾನ್ ತಿನ್ನೋದ್ರಲ್ಲಿ ಏನಿರಬಾರ್ದು ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಾಟ್ ಯು ಈಟ್. ಹೌದು. ಸೊ ಇಟ್ಸ್ ಈಸಿ ಫಾರ್ ದೆಮ್. ಫಸ್ಟ್ ಥಿಂಗ್ ಈಸ್ ಪ್ಲೀಸ್ ಮೂವ್ ಅವೇ ಫ್ರಮ್ ಶುಗರ್ ಅಂಡ್ ಜಾಗರಿ. ಸಕ್ಕರೆ ಬೆಲ್ಲ ಬಿಟ್ಬಿಟ್ರಪ್ಪ ಅಂತ ಹೇಳ್ತೀನಿ, ಸ್ಟ್ರಿಕ್ಟ್ ಆಗಿ ಹೇಳ್ತೀನಿ. ಸೆಕೆಂಡ್ ಥಿಂಗ್, ಎಷ್ಟು ಕಡಿಮೆ ಎಣ್ಣೆ ತೆಂಗಿನ, ಸೌತ್ನಲ್ಲಿ, ನಾರ್ತ್ನಲ್ಲಿ ತೆಂಗಿನಕಾಯಿ ಹೆಚ್ಚು ತಿನ್ನಲ್ಲ, ಎಷ್ಟು ಕಡಿಮೆ ತಿಂತೀರೋ ಒಳ್ಳೇದಪ್ಪ. ಎಷ್ಟು ತಿನ್ಬೋದು ಸಾರ್? ಒಂದು ತಿಂಗಳಿಗೆ. ಹೌದಾ ಸಾರ್, ನಾನು ದಿನಕ್ಕೊಂದು ತಿಂತೀನಿ, ಅದನ್ನು ಕಡಿಮೆ ಮಾಡಬೇಕು. ಯಾಕಂದ್ರೆ ಆಯಿಲ್ ಇಸ್ ಗುಡ್, ಕೋಕೋನಟ್ ಇಸ್ ಗುಡ್, ಬಟ್ ಟೂ ಮಚ್ ಆಫ್ ಇಸ್ ನಾಟ್ ಗುಡ್. ಎಣ್ಣೆ ನೀವು ಯಾವ ಎಣ್ಣೆ ಆದರೂ ತಗೊಳ್ಳಿ, ನನಗೇನು ಅಭ್ಯಂತರ ಇಲ್ಲ. ಎನಿ ಆಯಿಲ್, ಈ ಆಯಿಲ್ ಅಲ್ಲ, ಅಡಿಗೆ ಎಣ್ಣೆ, ಅದರಲ್ಲಿ ಅಂಥದ್ದೇನಿರಲ್ಲ, ಬಟ್ ಬ್ರಿಂಗ್ ಡೌನ್ ದಿ ಅಮೌಂಟ್. ಒಂದು ರೂಲ್ ಆಫ್ ಥಂಬ್ ಅಂತ ಹೇಳ್ಕೊಡ್ತೀನಿ, ಸ್ವಲ್ಪ ಆ ಕಡೆ ಮಾಡ್ಕೋತಾರೆ. ಅರ್ಧ ಲೀಟ್ರ್ ಒಂದು ತಿಂಗಳಿಗೆ, ಇಬ್ಬರೇ ಇದ್ದೀರ ಅಂದ್ರೆ 1 ಲೀಟ್ರು, ಒಬ್ಬನೇ ಇದೀನ ಅಂದ್ರೆ ಅರ್ಧ ಲೀಟ್ರು, 10 ಜನ ಇದ್ದೀರ ಅಂದ್ರೆ 5 ಲೀಟ್ರು. ನೆಕ್ಸ್ಟ್ ಕ್ವಶನ್ ಅವ್ರು ಹೇಳೋದು, ಯಾವ್ದಾರು ತಗೊಳ್ಳಿ, ಕೊಬ್ಬರಿ ಎಣ್ಣೆ ಅನ್ನೋದು ತಿನ್ನಿ, ಕಡಲೆಕಾಯಿ ಎಣ್ಣೆ ಆದ್ರೂ ತಿನ್ನಿ, ಸನ್ಫ್ಲವರ್ ಆಗಿರಲಿ, ಅದರಲ್ಲಿ 1/3 or 1/4 ಕ್ಯಾನ್ ಬಿ ಘೀ ಅಂತ ಹೇಳ್ತೀನಿ, ಒಳ್ಳೆ ತುಪ್ಪ. ನಾವು ಸೌತ್ ಇಂಡಿಯನ್ಸ್ ತುಪ್ಪ ತಿನ್ನಿಲ್ಲ ಅಂದ್ರೆ ಅರ್ಥ ಏನು? ಸೊ ಇವಾಗ 100 ml ತಿನ್ಬೇಕು ಅಂದ್ರೆ 25 ml ತುಪ್ಪ ತಿನ್ರಪ್ಪ. ಅರ್ಧ ಲೀಟರ್ ಅಂದ್ರೆ 150 ml ತುಪ್ಪ ತಿನ್ನಿ, ಒಂದು ತಿಂಗಳಿಗೆ ಸಾಕು. ಮೂರನೇದು, ಹೆಚ್ಚು ತರಕಾರಿ ಪಲ್ಯ ತಿನ್ನಿ, ಒಂದು 4 ತುತ್ತು ಅಕ್ಕಿ, ಗೋಧಿ, ರಾಗಿ ಕಡಿಮೆ ಮಾಡ್ಬಿಡಿ. ಹೆಚ್ಚೇನು ತಿನ್ಬೇಕು? ತರಕಾರಿ, ಸೊಪ್ಪು. ಕಡಿಮೆ ಏನು ತಿನ್ಬೇಕು? ಅಕ್ಕಿ, ಗೋಧಿ, ರಾಗಿ, ಜೋಳ, ವಾಟ್ ಎವರ್. ತುಂಬಾ ಕಡಿಮೆ ಎಣ್ಣೆ, ತೆಂಗಿನಕಾಯಿ, 0 ಸಕ್ಕರೆ ಬೆಲ್ಲ. ಹೋಗ್ದಾಯ್ತು. ಬ್ಯೂಟಿಫುಲ್ ಫಾರ್ಮುಲಾ, ಈಸಿ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಅವೆಲ್ಲ ಆಮೇಲೆ ಮಾಡೋಣ. ದಿಸ್ ಇಸ್ ಜಸ್ಟ್ ರೂಲ್ ಆಫ್ ಥಂಬ್ ಅಂತ. ಈ ತರ ಮಾಡ್ಕೊಂಡು ಹೋಗಿ 1 ತಿಂಗಳಲ್ಲಿ ನಿಮ್ಗೇನೆ ಮನದಟ್ಟ ಆಗುತ್ತೆ. 1 ತಿಂಗಳಾದ್ಮೇಲೆ ನೆಕ್ಸ್ಟ್ ಏನ್ ತಿನ್ಬೋದು, ಅದು ತಿನ್ಬೋದಾ, ಕುಂಬಳಕಾಯಿ ತಿನ್ಬೋದಾ, ಅವೆಲ್ಲ ಫಸ್ಟೇ ನಾನು ಹೇಳ್ಕೊಡಲ್ಲ. ತಲೆ ಕೆಡ್ಸ್ಕೊಬೇಡಿ, ನಾರ್ಮಲ್ ಊಟ ಮಾಡಿ. 1 ತಿಂಗಳಲ್ಲಿ ಒಂದ್ಸಲ ಗೊತ್ತಾಗುತ್ತೆ ನಿಮ್ ಸಕ್ಕರೆ ಮೇಲೆ ಕೆಳಗೆ ಹೋಗುತ್ತೋ ಇಳಿಯುತ್ತೋ ಅಂತ. ಆಮೇಲಿಂದ ಯಾವ್ದು ಬೇಕು ಬೇಡ ಅಂತ ಮಾಡೋಣ. ಮೂರನೇ ಕ್ವಶನ್ ಏನು? ಎಷ್ಟು ತಿನ್ಬೇಕು, ಇದು ಬಹಳ ಇಂಪಾರ್ಟೆಂಟ್. ಈಗ ಇಡ್ಲಿ ತಿಂತಾರೆ ಅನ್ಕೊಳ್ಳಿ, 5 ಇಡ್ಲಿ ತಿಂದ್ರೆ 200ಕ್ಕೆ ಹೋಗುತ್ತೆ ಅಂದ್ರೆ 4 ಇಡ್ಲಿ ಮಾಡ್ಕೊಳ್ಳಿ. ಹೊಟ್ಟೆ ಹಸಿತೆ ಅಂದ್ರೆ 1 ಹಣ್ಣು ತಿನ್ನಿ, 11 ಗಂಟೆ ಹೊಟ್ಟೆ ಹಸಿದ್ರೆ 1 ಹಣ್ಣು ತಿನ್ಬಿಡಿ. ಸೊ ಇಡ್ಲಿನೇ ತಿಂತೀನಿ ಅಂದ್ರೆ ಇನ್ನೊಂದು ಇಡ್ಲಿ ತಿನ್ನಿ, ಬಟ್ 5 ಇಡ್ಲಿ ಒಟ್ಟಿಗೆ ತಿಂದ್ರೆ ಮಾಡಕ್ ಹೋಗ್ಬೇಡಿ ಅಂತ. ಸೊ ಸ್ಟ್ಯಾಂಡರ್ಡೈಸ್ ದಿ ಕ್ವಾಂಟಿಟಿ, ಸ್ಟ್ಯಾಂಡರ್ಡೈಸ್ ದ ಟೈಮ್ ಅಂಡ್ ಸ್ಟ್ಯಾಂಡರ್ಡೈಸ್ ವಾಟ್ ಯು ಈಟ್. ಇಷ್ಟು ಮಾಡಿದ್ರೆ ಸಾಕು ಅಂತ. ಬೆಳಗ್ಗೆ 4 ಇಡ್ಲಿ ಜೊತೆಗೆ ಏನ್ ತಿಂತಾರೆ? ಚಟ್ನಿ, ಸಾಂಬಾರ್. ಅದು ಕಡಿಮೆ ಮಾಡಪ್ಪ. ತರಕಾರಿ ಪಲ್ಯ ಇದು ಆ ಥರದ್ದು ಹೆಚ್ಚು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹೊಟ್ಟೆನೂ ತುಂಬುತ್ತೆ, ಸಕ್ಕರೆನೂ ಕಂಟ್ರೋಲ್ ಬರುತ್ತೆ. ಇನ್ನೊಂದು ಡೌಟ್ ನಂಗೆ, ಮುಂಚೆ ಮೆನ್ ಅಂತ ಹೇಳ್ತಾ ಇದ್ವಿ, ಇವಾಗ ಇಬ್ರು ತಗೊಳ್ತಾರೆ. ವೆನ್ ಇಟ್ ಕಮ್ಸ್ ಟು ಡ್ರಿಂಕ್ಸ್ ಅಂತ ತಗೊಳ್ತಾರೆ. ಸೊ ಈ ಡಯಾಬಿಟೀಸ್ ಇರೋರು ಇವತ್ತು ಒಂದಿನ ಅಂತ ಸೋಷಿಯಲೈಸಿಂಗ್, ಮೇ ನಾಟ್ ಬಿ ಅಡಿಕ್ಟ್ಸ್, ಬಟ್ ಸೋಷಿಯಲೈಸಿಂಗ್ ಅಂತ ತಗೊಳ್ತಾರೆ. ಅವಾಗ ಫುಡ್ಡು ತಗೊಳ್ತಾರೆ, ಫ್ರೈಡು ತಗೊಳ್ತಾರೆ, ಡ್ರಿಂಕ್ ಕೂಡ ತಗೊಳ್ತಾರೆ. ಇವತ್ತು ಒಂದಿನ ತಗೊಂಡ್ಬಿಡ್ತೀನಿ, ವಾರಕ್ಕೆ 1 ಸತಿ ತಾನೆ, ಈ ಕಾನ್ಸೆಪ್ಟ್ ಅಲ್ಲೂ ಇರ್ತಾರೆ. ಅವ್ರಿಗೆ ಏನು ಹೇಳ್ತೀರಾ? ಈಗ ದಿ ಎಮರ್ಜಿಂಗ್ ಪ್ಯಾಟರ್ನ್ ಇನ್ ಮೆಡಿಕಲ್ ಸೈನ್ಸ್, ಈವನ್ ಒನ್ ಡ್ರಿಂಕ್, ಒನ್ ಆಲ್ಕೋಹಾಲಿಕ್ ಡ್ರಿಂಕ್ ಅಂತೀವಿ, ಡ್ರಿಂಕ್ ನೀರು ಡ್ರಿಂಕ್, ಆಲ್ಕೋಹಾಲಿಕ್ ಡ್ರಿಂಕ್ ಈಸ್ ಬ್ಯಾಡ್ ಅಂತ ಬಂದ್ಬಿಟ್ಟಿದೆ. ಇಟ್ ಈಸ್ ಒನ್ ಆಫ್ ದಿ medical science today says alcoholics have a higher chance of cancer. We all thought alcoholics higher chance of liver dysfunction, higher chance of gastric kidney problem, alva. Cancer, one of the major issues is alcoholism anta. You ಹೇಳಿದ್ರಿ social drinking anta. What is this social drinking? ಅರ್ಥ ಮಾಡ್ಕೋಬೇಕು. I become a common factor. You are a rare person. He is a rare person. I drink every day. ನೀವು ವಾರಕ್ಕೊಂದ್ಸಲ, ಅವನು 15 ದಿವಸಕ್ಕೊಂದ್ಸಲ ಆಗ್ಬಿಡುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. ವಿಚ್ ಆಲ್ಕೋಹಾಲಿಕ್ ಡ್ರಿಂಕ್ ಇಸ್ ಎ ನೆಕ್ಸ್ಟ್ ಕ್ವಶನ್. ಸೇಮ್ ಯಾವಾಗ ಏನು ಎಷ್ಟು ಅಂತಾನೆ ಮಾಡ್ಕೊಡ್ತೀನಿ. ಬಿಯರ್, ವಿಸ್ಕಿ, ವೈನ್, ಏನೇನೋ ಇದೆಯಲ್ಲ. ಬಿಯರ್ ಪರವಾಗಿಲ್ಲ ಸರ್, ಏನಿಲ್ಲ 5% ಅಂತಾರೆ.
ಬಟ್ ಒಂದು ಬಾಟಲ್ ಬಿಯರ್ನಲ್ಲಿ ಎಷ್ಟಿರುತ್ತೆ? 700 ml ಇರುತ್ತೆ. ನೀವು ಕುಡಿಯಲ್ಲ ಅನ್ಸುತ್ತೆ. ಖಂಡಿತ ಇಲ್ಲ ಸರ್, ನೀವು ಅನ್ಸುತ್ತೆ ಅಂತೆಲ್ಲ ಎಕ್ಸ್ಕ್ಲಮೇಟರಿ ಮಾರ್ಕ್ ಹಾಕ್ಬಿಡ್ಬೇಡಿ. ಸಾರಿ, ಆಯ್ತಾ? 700 ml ಇರುತ್ತೆ. 5% ಆಫ್ 700 ml ಅಂದ್ರೆ ಎಷ್ಟು ಆಲ್ಕೋಹಾಲ್ ಆಯ್ತು? 35. ಓಕೆ. ವಿಸ್ಕಿ 40%, 42% ಇರುತ್ತೆ. 100 ml ಎಷ್ಟಿರುತ್ತೆ? 40 ml. ಒಂದು ಬಾಟಲ್ ಬಿಯರ್ನಲ್ಲಿ 35 ml. 100 ml ಆಫ್ ವಿಸ್ಕಿನಲ್ಲಿ 100 ml ಯಾರು ಕುಡಿಯಲ್ಲ, 60 ml ಅಂತೀವಲ್ಲ. ಇಟ್ ಈಸ್ ಲೆಸ್ಸರ್ ದ್ಯಾನ್ 1 ಬಾಟಲ್ ಆಫ್ ಬಿಯರ್. ಬಿಯರ್ನಲ್ಲಿ ಎಲ್ಲಿ ಅಂತ 2 ಬಾಟಲ್ ಕುಡಿತಾರೆ, ಎರಾಬಿರಿ ಆಲ್ಕೋಹಾಲ್ ಮೇಲೆ ಹೋಗ್ಬಿಡುತ್ತೆ. ಇದನ್ನ ಆಟಿಟ್ಯೂಡ್ ಮಾಡಬೇಕು. ನೀವು ಹೇಳಿದಂಗೆ ನೆಕ್ಸ್ಟ್ ಬಿಯರ್ ಜೊತೆ ವಿಸ್ಕಿ ಜೊತೆ ಏನ್ ಮಾಡ್ತಾರೆ? ಹಾಳು ಮೂಳು ತಿಂತಾರೆ. ಹೌದು, ಸಿಕ್ಕಾಪಟ್ಟೆ ಮೇಲೆ ಕೆಳಗೆ ಹೋಗ್ಬಿಡುತ್ತೆ. ಇನ್ ಕೆಲವ್ರು ಏನ್ ಮಾಡ್ತಾರೆ, ಸೈಡ್ಸ್ ಎಲ್ಲ ತಿಂದಿದ್ದೀನಿ ಅಂತ ಊಟ ಮಾಡಲ್ಲ, ಬೇಡ ಏನೋ ಒಂದು ಚಪಾತಿ ಅಂದ್ಕೊಂಡು. ದಟ್ಸ್ ಆಲ್ಸೋ ರಾಂಗ್. ಈ ತರ ಸಿಂಪಲ್ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಬೆಸ್ಟ್ ಥಿಂಗ್ ಇಸ್ ಟು ಸ್ಟಾಪ್ ಆರ್ ನೆವರ್ ಗೆಟ್ ಇನ್ ಟು ಆಲ್ಕೋಹಾಲಿಕ್ ಬೆವರೇಜಸ್. ಸೆಕೆಂಡ್ ಥಿಂಗ್ ಯು ಕೆನಾಟ್ ಅವಾಯ್ಡ್ ಅಂದರೆ, ಹ್ಯಾವ್ ಯುವರ್ 30 ml ಆರ್ 60 ml once in a week or once in 10-15 days as a social drinker. Do not eat anything as sides. ಜೊತೆಗೆ ಹಣ್ಣು ಒಂದಷ್ಟು ತರಕಾರಿನೋ ತಿನ್ಬಿಡಿ. ರೆಗ್ಯುಲರ್ ಊಟದಲ್ಲಿ ಒಂದು ಸ್ವಲ್ಪ. ಯಾರು ಕಾಮೆಂಟ್ ಮಾಡ್ತಾರೆ, ಸರ್ ಡ್ರಿಂಕ್ ಜೊತೆಗೆ ಯಾವ ಸರ್ ತರಕಾರಿ ಹಣ್ಣು ಸೊಪ್ಪು ತಿಂತಾರೆ ಅಂತ. ಮಾಡಬೇಡಿ, ನೀವು ಪ್ರಾಬ್ಲಮ್ ಬಂದ್ಬಿಟ್ಟು ಡಾಕ್ಟರ್ ಶೇಖರ್ ಹತ್ರ ಬರ್ತೀನಿ ಅಷ್ಟೇ. ಆಮೇಲೆ ನಾನು 3 ಮಾತ್ರೆ ಬರ್ಕೊಡ್ತೀನಿ, ನನ್ನನ್ನು ಬೈಕೊಂಡು ಹೋಯ್ತಾರ, ಸಾರ್ 3 ಮಾತ್ರೆ ಬರ್ತೀನಿ. ದಿಸ್ ಇಸ್ ಅ ವಿಷಿಯಸ್ ಸರ್. ಆಗುತ್ತೆ. ಇನ್ನೊಂದು ಹೇಳಬೇಕು, 1 ಗ್ರಾಮ್ ಶುಗರ್ ಎಷ್ಟು ಕ್ಯಾಲರೀಸ್ ಇರುತ್ತೆ? ಎಷ್ಟಿರುತ್ತೆ? 4 ಕ್ಯಾಲರಿ. 4. 1 ಗ್ರಾಮ್ ಆಲ್ಕೋಹಾಲ್ ನಲ್ಲಿ ಎಷ್ಟು ಕ್ಯಾಲರೀಸ್ ಇರುತ್ತೆ? 7 ಕ್ಯಾಲರೀಸ್. ಅದೇ ಜಾಸ್ತಿ. ಸೊ 1 ಬಿಯರ್ ಬಾಟಲ್ 35 ml ಆಲ್ಕೋಹಾಲ್ ಇಂಟು 7 ಎಷ್ಟಾಯ್ತು? 7 21 7 35 250 ಕ್ಯಾಲರಿ. 250 ಕ್ಯಾಲರಿ ಅಂದ್ರೆ ಚಿಕ್ಕದು 4 ಇಡ್ಲಿ 4 ಇಡ್ಲಿ. ಸೊ ವೆನ್ ದೇ ಡ್ರಿಂಕ್ ಎ ಬಾಟಲ್ ಆಫ್ ಬಿಯರ್, ದೇ ಆರ್ ಈಟಿಂಗ್ 4.5 idlis ವಿತೌಟ್ ದೇರ್ ನಾಲೆಡ್ಜ್. ಜೊತೆಗೆ ಹಾಳು ಮೂಳು ಎಣ್ಣೆ ತಿಂತಾರೆ, ಎರ್ರಾಬಿರಿ ಮೇಲೆ ಹೋಗುತ್ತೆ. ಅಂಡ್ ಇಟ್ಸ್ ಎಂಟಿ. ವೆನ್ ಯು ಡ್ರಿಂಕ್ ಆಲ್ಕೋಹಾಲ್, ಯುವರ್ ಲಿವರ್ cannot metabolize it so fast. And if you don't drink, your blood glucose drops. So ಈ ಥರ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇರುತ್ತೆ. ಬೆಸ್ಟ್ ಅಡ್ವೈಸ್ ಐ ಕ್ಯಾನ್ ಗಿವ್ ಇಸ್ ಡೋಂಟ್ ಡ್ರಿಂಕ್. ಅಯ್ಯೋ ಸಾರ್ ಯಾಕೆ ಜೀವನ ಮಾಡಬೇಕು ಅಂದರೆ, ಆಯಿತು ಸ್ವಲ್ಪ ಸ್ವಲ್ಪ ಅಂದರೆ ಎಷ್ಟು ಸರ್? 30 ml 60 ml ಮೇಲೆ ಹೋಗ್ಬೇಡ. ಜೊತೆಗೆ ಏನು ಅನ್ನೆಸರಿ ತಿನ್ಬೇಡ, ಅಲ್ಲಿ ಊಟ ಮಾಡಿಬಿಡು. ಇಷ್ಟನ್ನ ಅವರು ಇಂಟರ್ನಲೈಸ್ ಮಾಡ್ಕೋಬೇಕು. ನಾನು ನನ್ನ ಪ್ರಾಕ್ಟೀಸ್ ನನ್ನ ಜೀವನಕ್ಕೆ ಮಾಡಬೇಕು ಅಂದರೆ ಸರಿ ಹೋಗುತ್ತೆ. ಇಲ್ಲಾಂದರೆ ಗಾಡ್ ಬ್ಲೆಸ್.